ಯೋಹಾನ 14:8-9 ಓದಿ. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸುವಿನ ಶಿಷ್ಯನಾದ ಫಿಲಿಪ್ಪನು ಯೇಸು ಜೊತೆ ಇರುವಾಗ ಯೇಸು ತಂದೆಯ ಬಗ್ಗೆ ಹಲವಾರು ವಿಷಯಗಳು ಮಾತಾಡ್ಕೊಂಡು ಬರ್ತಾರೆ. ಏನಂತ, ತಂದೆಯು ನನಗೆ ಇದು ಹೇಳಿದ್ದಾರೆ, ತಂದೆಯು ನನಗೆ ಅದು ಹೇಳಿದ್ದಾರೆ, ತಂದೆಯ ಚಿತ್ತವನ್ನು ನಾನು ನೆರವೇರಿಸಕ್ಕೆ ಬಂದಿದ್ದೇನೆ, ತಂದೆ ಚಿತ್ತ ಇಲ್ದಿರಾ ನಾನು ಏನು ಈ ಲೋಕದಲ್ಲಿ ಮಾಡ್ತಾ ಇಲ್ಲ ಭೂಮಿಯಲ್ಲಿ ಅಂತ ಹೇಳ್ಕೊಂಡು ಬರುವಾಗ ಫಿಲಿಪ್ ಕೇಳ್ತಾನೆ, ಸ್ವಾಮಿ, ಆ ತಂದೆಯನ್ನು ನನಗೆ ತೋರಿಸು, ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ಓದಿ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದವನು, ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸು ಎಂದು ನೀನು ಹೇಳುವುದು ಹೇಗೆ? ಓದಿ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ತಂದೆ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ. ಆದ್ರೇನು ತಂದೆ, ಮಗ, ಪರಿಶುದ್ಧ ಆತ್ಮ ಎಂತವರು, ಅವರು ತ್ರಿಯಂಕ ದೇವರು ಇದ್ದಾರಾ ಇಲ್ವಾ ಅಂತ ಯೇಸು ಇಲ್ಲಿ ಶಿಷ್ಯರಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಏನಂತ, ನೀನು ನನ್ನನ್ನು ನೋಡಿದ್ರೆ ನನ್ನ ತಂದೆಯನ್ನು ನೋಡಿದ ಹಾಗೆ. ಹೇಗೆ? ತಂದೆಯು ಮಾಡುವಂತ ಕೆಲಸಗಳೇ ಕುಮಾರನು ನಾನು ಮಾಡ್ತಾ ಇದ್ದೇನೆ. ಹಂಗಂದ್ರೆ ಯೇಸು ಮಾಡಿದ ಪ್ರತಿಯೊಂದು ಅದ್ಭುತ ಕಾರ್ಯವಾಗಲಿ, ಯೇಸು ಮಾತಾಡಿದ ಮಾತುಗಳಾಗಲಿ, ಯೇಸು ತೋರಿಸಿದ ಪ್ರೀತಿಯಾಗಲಿ, ಮಮತೆ ಆಗಲಿ, ಕರುಣೆಯಾಗಲಿ, ಪ್ರತಿಯೊಂದು ವಿಷಯವೂ ತಂದೆಯಿಂದ ಬಂದಿದಂತ ವಿಷಯವಾಗಿದೆ. ಆದ್ದರಿಂದ ಈ ಕ್ರಿಯೆ, ಹಂಗಂದ್ರೆ ಈ ವಿಷಯಗಳನ್ನು ನೀನು ನೋಡಿದ್ಯಲ್ಲ, ಇದು ತಂದೆಯಿಂದ ಬಂದಂತ ವಿಷಯ. ಇದು ಮಾಡ್ತಾ ಇರೋದು ನಾನಲ್ಲ, ನನ್ನ ತಂದೆ. ಆದ್ರಿಂದ ನನ್ನ ನೋಡಿದವನು ನನ್ನ ತಂದೆಯನ್ನು ನೋಡಿದ ಹಾಗೆ. ಆಮೇಲೆ ಇದರಲ್ಲಿ ತಂದೆ ಮಗನನ್ನು ನಾವು ತಿಳಿದುಕೊಂಡೆವು. ಆಮೇಲೆ ಅಂತ ಹೇಳೋಣ. ಇದರಲ್ಲಿ ಏನ್ ಮಾಡಿದ್ದೀವಿ ನಾವು? ತಂದೆ ಮಗನನ್ನು ನಾವು ತಿಳಿದುಕೊಂಡಿದ್ದೇವೆ. ಮೂರನೇದಾಗಿ ನಾವು ತ್ರಿಯೇಕ ದೇವರ ಬಗ್ಗೆ ಎಲ್ಲಿ ನೋಡುತ್ತೇವೆ? ಫಸ್ಟ್ 2 ಜಾಗದಲ್ಲಿ ನಾವು ನೋಡಿದ್ರಿ. ಮೊದಲನೇ ಜಾಗ ತ್ರಿಯೇಕ ದೇವರ ಬಗ್ಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡಿದ್ರಿ. ತಂದೆ, ಮಗ, ಪರಿಶುದ್ಧ ಆತ್ಮ ಜಲದ ಮೇಲೆ ಇದ್ರು. ಎರಡನೇದಾಗಿ ತಂದೆ, ಮಗ, ಪರಿಶುದ್ಧ ಆತ್ಮನ ಎಲ್ಲಿ ನೋಡಿದ್ರೆ, ಯೇಸು ಸ್ವಾಮಿ ದೀಕ್ಷೆ ಸ್ಥಾನ ತೆಗೆದುಕೊಳ್ಳುವ ಸಮಯದಲ್ಲಿ ಆಕಾಶ ತೆರೆಯಲ್ಪಡೆದು ಪಾರಿವಾಳ, ಪರಿಶುದ್ಧ ಆತ್ಮನ ರೂಪದ ಬಂದಂತ ಪಾರಿವಾಳ ಯೇಸು ಮೇಲೆ ಇಳಿದ್ರು. ಅದೇ ಪರಿಶುದ್ಧ ಆತ್ಮ, ಯೇಸು ಕುಮಾರನು. ಆಕಾಶ ತೆರೆಯಲ್ಪಟ್ಟು ತಂದೆಯಾದ ದೇವರು ಮಾತಾಡ್ತಾರೆ, ಈತನು ನನ್ನ ಪ್ರಿಯನಾದ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ. ಇಲ್ಲಿ ತಂದೆ, ಮಗ, ಪರಿಶುದ್ಧ ಆತ್ಮನ ದೇವರನ್ನು ನಾವು ನೋಡುತ್ತೇವೆ. ಮೂರನೇದಾಗಿ ಅದೇ ತ್ರಿಯಂಕ ದೇವರ ಬಗ್ಗೆ ನಾವು ಎಲ್ಲಿ ನೋಡುತ್ತೇವೆ ಅಂದ್ರೆ, ಮತ್ತಾಯ 28ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದೋಣ. ಅಲ್ಲಿ ನಾನು ಹಾಗೆ ಹೇಳ್ತೇನೆ ನೋಡಿ. 28:19 ಭೂಲೋಕದಲ್ಲಿಯೂ ಆಕಾಶದಲ್ಲಿಯೂ ಭೂಲೋಕದಲ್ಲಿಯೂ ನನಗೆ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ಜಾತಿ ಜನಾಂಗ ಜನರಿಗೆ ಸುವಾರ್ತೆಯನ್ನು ಸಾರಿ ತಂದೆ, ಮಗ, ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಅವ್ರಿಗೆ ಏನ್ ಕೊಡ್ಬೇಕು? ದೀಕ್ಷೆ ಸ್ಥಾನ ಕೊಡ್ಬೇಕು. ಇದು ಹೇಳ್ತಾ ಇರೋದು ಯಾರಂದ್ರೆ ಯೇಸು ಸ್ವಾಮಿ. ಇಲ್ಲಿ ನಾವು ತಂದೆ, ಮಗ, ಪರಿಶುದ್ಧ ಆತ್ಮನನ್ನು ದೀಕ್ಷೆ ಸ್ಥಾನದಲ್ಲಿ ನಾವು ಕಾಣಬಹುದು. ಇವಾಗ ನೀವು ಪ್ರತಿಯೊಬ್ಬರು ದೀಕ್ಷೆ ಸ್ಥಾನ ಹೊಂದಿಕೊಂಡಿದ್ದೀರಲ್ಲ, ನಿಮ್ಮ ಪ್ರತಿಯೊಬ್ಬರು ತಂದೆ, ಮಗ, ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಮಾತ್ರನೇ ನೀವು ದೀಕ್ಷೆ ಸ್ಥಾನ ಹೊಂದಿಕೊಂಡಿದ್ದೀರಾ ಇಲ್ವಾ? ನಾವು ಹೇಳ್ತೀವ ಇಲ್ಲ?
நாங்க சொல்றோமா இல்லையா? பிதா குமாரன் பரிசுத்த ஆவி பேராலே உங்களுக்கு ஞானஸ்தானம் கொடுத்து இந்த பேர் தரேன்னு சொல்றோமா இல்லையா? அல்லேலூயா. ராக்கேல், உன் பேர் ராக்கேல் தானே? லேயாவா? லேயா. அல்லேலூயா. உன் பேர் ராக்கேல், ராக்கேல் தான் வரணுமே, லேயா வராது. உங்க அக்கா பேர் தான் லேயா. அக்கா பெரியவோ, அக்கா லேயான்றவோ பெரியவோ, ராகேல் என்றவோ சில்லுவோ. உனக்கு ராகேல் தான் கொடுத்துருந்து. உனக்கு நாங்கள் ஞானஸ்தான கொடுக்கும்போது என்ன சொல்லி கொடுத்தோம்? பிதா குமாரன் ಪರಿಶುದ್ಧ ಆವಿ பேராலே தானே சொல்லி கொடுத்தோம். அல்லேலூயா. ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿಲ್ಲದಿರೇ ದೀಕ್ಷೆ ಸ್ಥಾನ ಇಲ್ಲ ಅಂತ ದೇವರು ಹೇಳಿದ್ದಾರೆ. ಅಲ್ಲಿ ತಂದೆ ಮಗ ಪರಿಶುದ್ಧ ಆತ್ಮನನ್ನು ನಾವು ಕಾಣಬಹುದು ಮೂರನೇದಾಗಿ. அல்லேலೂಯಾ. ಪ್ರೈಸ್ ದಿ ಲಾರ್ಡ್. ಈ 13ನೇ ತಾರೀಕಿಂದ ನಾವು ಹೋಗುವಂತ ಆ ಸೇವೆ ಯಾವುದಂದ್ರೆ, ಯೇಸು ಸ್ವಾಮಿ ಈ ಪರಲೋಕಕ್ಕೆ ಹೋಗುವುದಕ್ಕೆ ಮುಂಚೆ ಕೊನೆಯದಾಗಿ ಶಿಷ್ಯರೊಟ್ಟಿಗೆ ಮಾತನಾಡಿದಂತ ಮಾತೇ ಅದು. ಆ ಮಾತನ್ನು ನೆರವೇರಿಸುವುದಕ್ಕಾಗಿ ದೇವರ ಸಹಾಯದಿಂದ ಹೋಗ್ತಾ ಇದ್ದೀವಿ. ಏನು ಸುವಾರ್ತೆ ಸಾರಿ ತಂದೆ ಮಗ ಪರಿಶುದ್ಧ ಆತ್ಮ, ಅಲ್ಲಿ ಯಾರನ್ನ ನಂಬಿ ನಾನು ಯೇಸುವನ್ನು ನಂಬ್ತೇನೆ ಅಂದ್ರೆ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ, ತ್ರಿಯಂಕ ದೇವರ ಹೆಸರಿನಲ್ಲಿ ದೀಕ್ಷೆ ಸ್ಥಾನ. ಒಂದು ವೇಳೆ ಅವರು ಅಲ್ಲೇ ಯಾವುದನ್ನ ಚರ್ಚಲ್ಲಿ ರಕ್ಷಣೆ ಹೊಂದಿಕೊಳ್ತೇನೆ ಅಂದ್ರೆ ಆ ಪಾಸ್ಟರ್ ಮೂಲಕ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಅವರು ದೀಕ್ಷೆ ಸ್ನಾನ ಪಡೆದುಕೊಳ್ತಾರೆ. ಆಮೇಲೆ ಇಲ್ಲಿ ನಾವು ಮೂರನೇದಾಗಿ ನಾವು ನೋಡಿದ್ರೆ ತಂದೆ ಮಗ ಪರಿಶುದ್ಧ ಆತ್ಮನನ್ನು ನಾವು ಯೇಸು ಸ್ವಾಮಿ ಹೇಳುವಂತಹ ವಿಷಯ. ನಾಲ್ಕನೇದಾಗಿ ನಾವು ಎಲ್ಲಿ ನೋಡುತ್ತೇವೆ ತಂದೆ ಮಗ ಪರಿಶುದ್ಧ ಆತ್ಮ ಅಂತ ನಾವು ನೋಡುವಾಗ 2 ಕೊರಿಂಥರ್ 13ನೇ ಅಧ್ಯಾಯ 14ನೇ ವಚನ ಓದಿ. 2 ಕೊರಿಂಥರ್ 13:14. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಇದು ಪೌಲನು ಮಾಡುವಂತ ಒಂದು ಪ್ರಾರ್ಥನೆ ಆಗಿದೆ. ಈ ಪ್ರಾರ್ಥನೆಯನ್ನೇ ನಾವೇನ್ ಮಾಡ್ತೇವೆ, ಸಭೆ ಆ ಮೆಸೇಜ್ ಎಲ್ಲ ಮುಗಿದಿ, ಸಭೆ ಕೊನೆ ಪ್ರಾರ್ಥನೆ ಮುಗಿದಿ ಆಶೀರ್ವಾದದಲ್ಲಿ ಇದನ್ನು ನಾವೇನ್ ಮಾಡ್ತೇವೆ, ಉಪಯೋಗಿಸ್ತೇವೆ. ಈ ಮಾತನ್ನು ಏನಂತ ಉಪಯೋಗಿಸ್ತೇವೆ ಅಂದ್ರೆ, ಯೇಸು ಕ್ರಿಸ್ತನ ಕೃಪೆಯು, ಇಲ್ಲಿ ಮುಂದೆ ಯೇಸು ಕ್ರಿಸ್ತನ ಕೃಪೆಯು ಅಂತ ಬರುತ್ತೆ. 2ನೇದು ದೇವರ ಪ್ರೀತಿ, 3ನೇದು ಪರಿಶುದ್ಧ ಆತ್ಮನ ಅನ್ಯೋನ್ಯತೆ. ಆಮೇಲೆ ನಾವು ಹೀಗೆ ಪ್ರಾರ್ಥನೆ ಮಾಡ್ತೀವಿ. ಮೊದಲು ತಂದೆಯಾದ ದೇವರ ಪ್ರೀತಿ, 2ನೇದು ಯೇಸು ಕ್ರಿಸ್ತನ ಕೃಪೆಯು, 3ನೇದು ಪರಿಶುದ್ಧ ಆತ್ಮನ ಅನ್ಯೋನ್ಯ ಐಕ್ಯತೆ. அல்லேலூயா, அல்லேಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪೌಲನು ತ್ರಿಯೇಕನ ದೇವರ ಬಗ್ಗೆ ಮಾತಾಡ್ತಾನೆ. ದೇವರ ಪ್ರೀತಿ ನಮ್ಮ ಮೇಲೆ ಇದೆ. ಅದಕ್ಕೆ ವಾಕ್ಯ ಹೇಳುತ್ತೆ, ದೇವರು ಈ ಲೋಕದ ಜನರ ಮೇಲೆ ಅಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಕುಮಾರನನ್ನು ಕಳಿಸಿಕೊಟ್ರು. ಯಾಕೆ? ಆ ಕುಮಾರನನ್ನು ನಂಬುವ ಒಬ್ಬನಾದರೂ ಕೆಟ್ಟು ಹೋಗ್ದಿರೆ ಎಲ್ಲ ನಿತ್ಯ ಜೀವ ಹೊಂದಿಕೊಳ್ಳಬೇಕು. ಆಮೇನಂತ ಹೇಳೋಣ. அல்லேಲೂಯಾ. ಅವಾಗ ತಂದೆಯಾದ ದೇವರನ್ನು ನಾವು ಕಾಣುವಾಗ ನಮ್ಮ ಮೇಲೆ ತಂದೆಗೆ ಪ್ರೀತಿ ಇದೆ. 2ನೇದು ಕುಮಾರನು ಕೃಪೆಯನ್ನು ತಂದ್ರು ಯೇಸು. ಹಂಗಂದ್ರೆ ಯೋಹಾನ 1ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತೆ, ಮೋಶೆ ನ್ಯಾಯ ಪ್ರಮಾಣವನ್ನು ತಂದು ಕೊಟ್ಟ, ಆದರೆ ಯೇಸು ಕ್ರಿಸ್ತರು ಕೃಪೆಯು ಸತ್ಯವನ್ನು ತಂದು ಕೊಟ್ರು. ಕೃಪೆ ಅಂದ್ರೆ ನಾವು ಏನು ಮಾಡೋದು ಬೇಡ, ನಾವು ನಿತ್ಯ ನರಕಕ್ಕೆ ನಾವು ಹೋಗ್ಬೇಕಾಗಿತ್ತು. ಆ ನರಕದಿಂದ ನಮ್ಮನ್ನು ಪಾರು ಮಾಡಿ ಯೇಸು ನಾವು ಹೊಂದಬೇಕಾದ ದಂಡನೆಯನ್ನು ಆತನು ಅನುಭವಿಸಿ ತೀರಿಸಿದ್ದೆ ಕೃಪೆ. ಅದು ಸತ್ಯ, ಅದು ನಿಜ. ಅದೇ ಕೃಪೆ ಸತ್ಯ ಅನ್ನೋದು. ಆತನು ಮಾಡಿದ್ದು ಸತ್ಯವಾಗಿದೆ. ಅದೇ ಅದನ್ನು ನಮಗೆ ಕೊಟ್ಟ ಕೃಪೆ ಸತ್ಯವಾಗಿದೆ. ಈ ಕೃಪೆಯು, ಈ ಸತ್ಯವು ಯೇಸು ಸ್ವಾಮಿ ತಂದು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮ ಐಕ್ಯತೆ, ಅನ್ಯೋನ್ಯ ಐಕ್ಯತೆ. ಹಂಗಂದ್ರೆ ನಮ್ಮಲ್ಲಿ ಪರಿಶುದ್ಧ ಆತ್ಮ ಇರುವುದಾದರೆ ನಮಗೆ ಕೋಪ ಬರಬಾರ್ದು.
ಒಬ್ಬ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಟ್ಟು ಹೋಗ್ಬೇಕು. ಒಂದ್ ವೇಳೆ ಅವನು ತಪ್ಪು ಮಾಡಿದ ಅದು ನನ್ನ ಕಣ್ಣಾರೆ ಕಂಡ್ರೆ ಕೂಡ ನಾನು ಆ ತಪ್ಪನ್ನು ಇನ್ನೊಬ್ಬರಿಗೆ ಹೋಗಿ ಹೇಳ್ತೀರಾ, ಅವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡಬೇಕು. ಈ ಕೆಲಸ ಮಾಡೋದು ಯಾರಂದ್ರೆ ಪರಿಶುದ್ಧ ಆತ್ಮನು. ಈ ಪರಿಶುದ್ಧ ಆತ್ಮನ ಕೆಲಸ ಏನಂದ್ರೆ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯ ಐಕ್ಯತೆಯನ್ನು ತಂದು ಕೊಡುವುದು. ಹಂಗಂದ್ರೆ ಒಬ್ರಿಗೊಬ್ರು ಬಿಟ್ಟು ಕೊಡಬಾರ್ದು. ಎಷ್ಟೇ ಸಮಸ್ಯೆ ಬಂದ್ರೇನು ಜಗಳ ಮಾಡಿಕೊಂಡು ವಿರೋಧಿಗಳ ತರ, ದೋಷಿಗಳ ತರ, ದುಶ್ಮನ್ಗಳ ತರ ಮಖ ತಿರ್ಸ್ಕೊಂಡು ದೂರ ದೂರ ಹೋಗೋದು, ಆ ರೀತಿ ಮಾಡುವಂತವರು ಪರಿಶುದ್ಧ ಆತ್ಮರಲ್ಲ. ಐಕ್ಯ ಮಾಡಿಕೊಡುವವರು, ಹೊಂದಾಣಿಕೆ ಮಾಡಿಕೊಡುವವರು, ಬೇರ್ಪಡಿಸುವವರಲ್ಲ. ಬೇರ್ಪಟ್ಟವರನ್ನು ಸೇರಿಸುವುದೇ ಪರಿಶುದ್ಧ ಆತ್ಮನ ಕೆಲಸ. ಆಮೇಲೆ ಅದಕ್ಕೆ ನಾವು ಕೊನೆಯದಾಗಿ ಏನ್ ಹೇಳ್ತೀವಿ? ಫಸ್ಟು ತಂದೆಯಾದ ದೇವರ ಪ್ರೀತಿ ಯಾರ ಮೇಲೆ ಇತ್ತು? ಆ ಪ್ರೀತಿ ಮನುಷ್ಯನ ಮೇಲೆ ಇತ್ತು. ಯಾಕೆ? ಕೆಟ್ಟು ಹೋಗ್ತೀರಾ, ಎಲ್ಲ ನಿತ್ಯ ಜೀವ ಪಡಿಬೇಕು. ಯೇಸು ಮಾತನ್ನು ಕೇಳಿ ಎಲ್ಲರೂ ನಿತ್ಯ ಜೀವ ಪಡಿಬೇಕು. ಎರಡನೇದು, ನ್ಯಾಯ ಪ್ರಮಾಣದ ದಂಡನೆಯನ್ನು ನಾವು ಅನುಭವಿಸಬೇಕಾಗಿತ್ತು. ಪಾಪದ ಸಂಬಳ ಮರಣ. ಆ ಮರಣದಿಂದ ನಮ್ಮನ್ನು ಯೇಸು ತಪ್ಪಿಸಿ ಆತನು ಮರಣ ದಂಡನೆಯನ್ನು ಅನುಭವಿಸಿದನು. ಅದು ಕೃಪೆ. ಅದು ಮಾಡಿದ್ದು ಯೇಸು ಮಾಡಿದ್ದು ನಿಜ ಎನ್ನುವುದಕ್ಕೆ ಅದು ಸತ್ಯ. ಆ ಕೃಪೆ, ಆ ಸತ್ಯ ದೇವರು ತಂದು ನಮಗೆ ನೀಡಿದ್ದಾರೆ. ಆಮೇಲೆ ಮೂರನೇದು, ಪರಿಶುದ್ಧ ಆತ್ಮನ ಅನ್ಯೋನ್ಯ ಐಕ್ಯ, ಆಶೀರ್ವಾದ, ಸಮಾಧಾನ. ಆಮೇಲೆ ಆಮೇಲೆ ಅಂತ ಹೇಳೋಣ. ಪರಿಶುದ್ಧ ಆತ್ಮನ ಕೆಲಸ ಇದಾಗಿದೆ. ಅನ್ಯೋನ್ಯ ಐಕ್ಯ, ಆಶೀರ್ವಾದ, ಸಮಾಧಾನ. ಆಮೇಲೆ ಇಷ್ಟಿದ್ರೆ ಸಾಕಲ್ಲ ಮನುಷ್ಯನಿಗೆ. 3 ಹೊತ್ತು ಊಟ, ಇರಕ್ಕೆ ಒಂದು ಚಿಕ್ಕ ಗುಡಿಸಲು, ಸಮಾಧಾನ ಇದ್ರೆ ಸಾಕಲ್ಲ. ಹಾಲೆಲೂಯ. ಕೆಲವರು ಎಷ್ಟೋ ಕೋಟಿ ಸಂಪಾದನೆ ಮಾಡ್ತಾರೆ, ಸಮಾಧಾನ ಇಲ್ದಿರ ಆಗ್ಬಿಡ್ತಾರೆ. ಹಾಲೆಲೂಯ. ನೆನ್ನೆ ನೋಡಿ, ಒಬ್ಬ ನನಗೆ ಕಳಿಸ್ಬೇಕು ಒಂದು 15,000, ಬೇರೆ ಯಾವೊಂದು ಒಂದು ಅಕೌಂಟ್ ಕಳಿಸ್ಬಿಟ್ಟಿದ್ದಾನೆ. ಆ ಅಕೌಂಟ್ ಯಾವ್ದಂತೆ ಅವನಿಗೆ ಗೊತ್ತಿಲ್ಲ. ಸ್ತೋತ್ರ ದೇವರಪ್ಪ, ನಾವು ಏಮಾರಿ ಹೋಗ್ತೀರಾ ಸ್ವಾಮಿ, ಆ ಅಮೌಂಟ್ ನಮ್ಗೆ ಮತ್ತೆ ಬಂದು ಸೇರ್ಲಿಕ್ಕೆ ದೇವರು ನೀನು ಕೃಪೆ ಮಾಡಪ್ಪ. ಹಾಲೆಲೂಯ. ದುಡ್ಡನ್ನು ಯೋಚನೆ ಮಾಡುವಾಗ ದುಡ್ಡು ಸಮಾಧಾನವನ್ನು ಕೆಡಿಸ್ಬಿಡ್ತದೆ. ದುಡ್ಡಿಲ್ಲ ಅಂದ್ರೆ 3 ಹೊತ್ತು ಊಟ, ಇರಕ್ಕೆ ಮನೆ ಇದ್ರೆ, ಪರಿಶುದ್ಧ ಆತ್ಮನ ಐಕ್ಯವು ಸಮಾಧಾನ ಇದ್ರೆ ಸಾಕು. ಆಮೇಲೆ ಹಾಲೆಲೂಯ ಅಂತ ಹೇಳೋಣ. ಹಾಲೆಲೂಯ ಅಂತ. ದುಡ್ಡಿನಿಂದ ಸಮಾಧಾನ ನಾವು ಕೆಡಿಸ್ಕೊಳ್ಬಾರ್ದು. ಪರಿಶುದ್ಧ ಆತ್ಮನನ್ನು ಬಿಟ್ಟು ಹೋಗುವಾಗ ನಾವು ಸಮಾಧಾನ ಕೆಡಿಸ್ಕೊಳ್ತೀವಿ. ಆದ್ರಿಂದ ಆತ್ಮನನ್ನು ಬಿಟ್ಟು ಹೋಗುವ ಒಂದು ದಿನವೂ ನಾವು ಯೋಚನೆ ಮಾಡಬಾರ್ದು. ಒಂದು ದಿನವೂ ನಾವು ಯೋಚನೆ ಮಾಡಬಾರ್ದು. ಸರಿ, ತಂದೆ ದೇವರ ಬಗ್ಗೆ ನಾವು ಮತ್ತೆ ಒಂದು ಕಡೆ ನೋಡುತ್ತೇವೆ. ಇದರಿಂದ 4 ಕಡೆಯನ್ನು ನಾವು ಏನ್ ಮಾಡಿದ್ದೇವೆ? ತಂದೆ, ಮಗ, ಪರಿಶುದ್ಧ ಆತ್ಮನ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅಲ್ವಾ? ಇವಾಗ ತಂದೆಯ ಬಗ್ಗೆ ನೋಡೋಣ. ತಂದೆಯ ದೇವರ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ಎಫೆಸರ್ 4ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಎಫೆಸರ್ 4:6. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಹಲ್ಲೆಲೂಯ. ಯೇಸು ಬೇರೆ ಅಲ್ಲ, ಪರಿಶುದ್ಧ ಆತ್ಮ ಬೇರೆ ಅಲ್ಲ, ಎಲ್ಲರಿಗೂ ಒಬ್ಬನೇ ದೇವರು. ಆತನು ಎಲ್ಲರ ಮೇಲಿರುವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನಾಗಿದ್ದಾನೆ. ದೇವರು ಒಬ್ಬರೇ, ಆತನು ಎಲ್ಲರಲ್ಲಿ ಇರ್ತಾರೆ, ಎಲ್ಲರ ಮುಖಾಂತರ ಕಾರ್ಯ ನಡೆಸ್ತಾರೆ, ಎಲ್ಲರಲ್ಲಿಯೂ ವಾಸಿಸುವವರಾಗಿರ್ತಾರೆ. ಇವಾಗ ಹೇಗೆ ವಾಸಿಸ್ತಾ ಇದ್ದಾರೆ? ನಮ್ಮಲ್ಲಿ ಹೇಗೆ ವಾಸ ಮಾಡ್ತಾ ಇದ್ದಾರೆ? ಹಲೋ, ಹೇಗೆ ವಾಸ ಮಾಡ್ತಾ ಇದ್ದಾರೆ? ದೇವರು ಪರಿಶುದ್ಧ ಆತ್ಮರಾಗಿ, ಕ್ರಿಸ್ತನ ಆತ್ಮ, ತಂದೆ ದೇವರ ಆತ್ಮ ಅಂತ ಹೇಳ್ಬೋದು, ಕ್ರಿಸ್ತನ ಆತ್ಮ ಅಂತ ಹೇಳ್ಬೋದು. ಆತನು ತಂದೆ, ಮಗ, ಪರಿಶುದ್ಧ ಆತ್ಮನಾಗಿ, ಮೂವರು ಹೋಲಿಸಿರುವ ಒಬ್ಬ ಆತ್ಮನಾಗಿ ನಮ್ಮಲ್ಲಿ ಆತನು ವಾಸ ಮಾಡ್ತಾ ಇದ್ದಾರೆ. ಆಮೇಲೆ ಅಂತ ಹೇಳೋಣ. ಅದನ್ನು ವಾಸ ಮಾಡುವುದು ಮಾತ್ರ ಅಲ್ಲ, ಅದನ್ನು ಏನ್ ಮಾಡ್ತಾ ಇದ್ದಾನೆ? ಎಲ್ಲರ ಮುಖಾಂತರ ತನ್ನ ಕಾರ್ಯಗಳನ್ನು ನಡೆಸುತ್ತಾ ಇದ್ದಾರೆ. ಹಲ್ಲೆಲೂಯ. ಎಲ್ಲರ ಮುಖಾಂತರ ತನ್ನ ಕೆಲಸವನ್ನು ದೇವರು ಮಾಡ್ತಾ ಇದ್ದಾರೆ. ಆಮೇಲೆ ಹೇಗೆ ಅಂದ್ರೆ ಆತನು ಪರಿಶುದ್ಧ ಆತ್ಮರಾಗಿ. ಹಲ್ಲೆಲೂಯ. ಅರ್ಥ ಆಯ್ತಾ ಇಲ್ವಾ? ಇನ್ನೊಂದು ವಾಕ್ಯ ಓದಿ. ರೋಮರ್ 9ನೇ ಅಧ್ಯಾಯ 9:2 ಓದಿ. ರೋಮರ್ ಈ ಮಾತುಗಳನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ,
ಪವಿತ್ರಾತ್ಮ ದಿನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಆಗಲಿ ಎಲ್ಲಿ ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಆಗಲಿ ಆಗುವುದಕ್ಕೆ ಒಪ್ಪಿಕೊಂಡೆನು. ಓದಿ. ಅವರು ಇಸ್ರೇಲರ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡು ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆ ವಾಗ್ದಾನಗಳು ಕೊಡೋಣವಾದವು. ಹಲ್ಲೆಲೂಯಾ. ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ? ರೋಮರ್ 9ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ನಾವು ಕಾಣುವಾಗ ಈ ಮಾತನ್ನು ನಾನು ಸುಳ್ಳಾಡದೆ. ಹಂಗಂದ್ರೆ ದೇವರು ಪೌಲನನ್ನು ಆರಿಸಿಕೊಂಡಿದ್ರು. ಮುಖಾಮುಖವಾಗಿ ದೇವರು ಆರಿಸಿಕೊಂಡು ದೇವರ ದರ್ಶನವನ್ನು ಕಂಡು ಅವನಿಗೆ ಕಣ್ಣಿಲ್ದಿರ ಹೋಯಿತು. ದೇವರು ಹೇಳಿದ್ರು, 3 ದಿನ ನಾ ಹೇಳುವಂತ ಮನೆಯಲ್ಲಿ ಹೋಗಿ ವಾಸ ಮಾಡು. ಅಲ್ಲಿ ಒಬ್ಬ ಅನನ್ಯ ಅಂತ ಒಬ್ಬ ಬರ್ತಾನೆ. ಅವನು ನಿನ್ನ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ನಿನ್ನ ಕಣ್ಗಳು ತೆರೆಯಲ್ಪಡುತ್ತೆ, ಕಾಣಲ್ಪಡುತ್ತೆ. ಆಮೇಲೆ ನೀನು ಮಾಡಬೇಕಾದದ್ದು ನಾನು ಮುಂದಕ್ಕೆ ಹೇಳ್ತೇನೆ, ಹೋಗು ಅಂತ ದೇವರು ಪೌಲನನ್ನು ಕಠಿಣವಾದ ಮನುಷ್ಯನಿಗೆ ದರ್ಶನ ಕೊಟ್ಟು ಹೇಳಿದ್ರು. ಅದೇ ರೀತಿ ಆ ಪೌಲಿಗೆ ಕಣ್ಣು ಬಂದ ಮೇಲೆ ದೇವರು ಸೇವೆಗಾಗಿ ಆತನನ್ನು ಆರಿಸಿಕೊಳ್ತಾರೆ. ಆರಿಸಿಕೊಂಡು ಮೊದಲಿದ್ದಂತ ಶಿಷ್ಯರಿಗಿಂತ ಹೆಚ್ಚಾದ ಪ್ರಕಟಣೆಗಳನ್ನು ದೇವರು ಪೌಲನಿಗೆ ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಪೌಲನಿಗೆ ಕೊಡ್ತಾರೆ. ಏನ್ ಪ್ರಕಟಣೆ ಅಂತ ನಾವು ನೋಡುವಾಗ, ಮೊದಲು ಇದ್ದಂತ 12 ಜನ ಶಿಷ್ಯರು, ಅದರಲ್ಲಿ ಒಬ್ಬ ತೋರಿಸಿಕೊಟ್ಟು ಸಾಯ್ತಾನೆ. 11 ಜನ ಇರ್ತಾರೆ. ಆ 12 ಸೀಟಿಗೆ ಒಬ್ಬನ ತುಂಬಿಸ್ಬೇಕಂತ ಚೀಟಿ ಹಾಕಿ ನೋಡುವಾಗ ಒಬ್ಬನ ಮೇಲೆ ಹೆಸರು ಬರುತ್ತೆ. ಅವನ್ನ 12ಗೆ ಸೇರಿಸ್ಕೊಳ್ತಾರೆ. ಸೇರಿಸ್ಕೊಂಡು ಇವರ ಸೇವೆ ಹೇಗಿತ್ತಂದ್ರೆ, ಅನ್ಯ ಜನಗಳ ಮಧ್ಯದಲ್ಲಿ ಇವರ ಸೇವೆ ಇಲ್ಲ, ಯಹೂದ್ಯರ ಮಧ್ಯದಲ್ಲಿ ಮಾತ್ರ ಇತ್ತು, ಇಸ್ರೇಲ್ ಜನರ ಮಧ್ಯದಲ್ಲಿ ಮಾತ್ರ ಇತ್ತು. ಆದರೆ ಪೌಲನಿಗೆ ದೇವರು ಪೌಲನನ್ನು ಕರೆಯುವಾಗ ದೇವರು ಈ ಮೊದಲು ಯೇಸು ಒಟ್ಟಿಗೆ ಜೊತೆಯಾಗಿ ಇದ್ದು ಊಟ ಮಾಡಿದ ಶಿಷ್ಯರಿಗಿಂತ ದರ್ಶನಗಳನ್ನು ಈ ಪೌಲನಿಗೆ ದೇವರು ಹೆಚ್ಚಾಗಿ ಕೊಟ್ಬಿಟ್ರು. ಹಲ್ಲೆಲೂಯಾ. ಆ ಪೌಲನ ಆ ದರ್ಶನದ ಮೂಲಕನೇ ಇಡೀ ಜಗತ್ತಲ್ಲಿ ಇವತ್ತು ಸಭೆ, ಸೇವೆ, ಸುವಾರ್ತೆ ಸಾರಲ್ಪಟ್ಟಿದೆ. ಈ ಶಿಷ್ಯರು ಏನ್ ಮಾಡ್ತಾ ಇದ್ರು? ದೇವರು ಹೇಳಿದ್ರು, ನಿಮ್ಮ ಮೇಲೆ ಪರಿಶುದ್ಧ ಆತ್ಮನು ಬರುವಾಗ ನೀವು ಬಲ ಹೊಂದಿಕೊಂಡು ಯೂದಾಯ, ಸಮಾರ್ಯ, ಯೆರೂಸಲೇಮ್ ಮೇಲೆ ಕಾದಿರ್ರಿ. ಇವರು ಈ 3 ಪಟ್ಟಣಗಳಲ್ಲಿ ಮಾತ್ರ ಕಾದಿದ್ರು. ದೇವರು ಹೇಳಿದ್ರು. ಆದರೆ ಪೌಲಿಗೆ ಪ್ರಕಟಣೆ ಆದ ಮೇಲೆ ಪೌಲನು ಇಡೀ ಜಗತ್ತಿಗೆ ಸುವಾರ್ತೆ ಸಾರುವ ಹಾಗೆ ಆತನು ಕಾರ್ಯ ಮಾಡಿಬಿಟ್ಟ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಅವನು ಬಂದು ಹೇಳ್ತಾನೆ ಶಿಷ್ಯರಿಗೆ, ದೇವರು ನನಗೆ ಪ್ರಕಟಣೆ ಮಾಡಿದ್ದಾರೆ, ಆದ್ರಿಂದ ನಿಮಗಿಂತ ಹೆಚ್ಚಾದ ಪ್ರಕಟಣೆ ದೇವರು ನನಗೆ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಇವರು ನಂಬ್ತಾ ಇಲ್ಲ. ಇವನು ಕೊಟ್ಬಿಟ್ಟಿದಾರ ದೇವರು. ನಾವು ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದವರು, ಅದ್ಭುತ ಅತಿಶಯ ನೋಡಿದವರು, ರೊಟ್ಟಿಯಲ್ಲಿ ಮೀನಲ್ಲಿ ನಾವು ಅದ್ಭುತಗಳನ್ನು ನೋಡಿ ತಿಂದವರು. ನಾನು ಯೇಸುವಿನ ನಾಮದಲ್ಲಿ ಸಮುದ್ರ ಮೇಲೆ ಹಿಂಗಲ್ಲ ಶಿಷ್ಯರ ಮೈಂಡಲ್ಲಿ ಓಡಿ ಇವನನ್ನು ಉದಾಸಿ ಮಾಡ್ತಾ ಇದ್ದಾರೆ. ಆದ್ರೆ ಪೌಲನು ಹೇಳ್ತಾನೆ, ನಿಮಗಿಂತ ಹೆಚ್ಚಾದ ಪ್ರಕಟಣೆ ದೇವರು ನನಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಪೇತ್ರ ಒಂದು ದಿನ ಮಲಗಿದ್ದಾನೆ. ದೇವರು ಮಧ್ಯಾಹ್ನ ಹೊತ್ತಲ್ಲಿ ಆಕಾಶ ದರ್ಶನ ಕೊಡ್ತಾರೆ ಪೇತ್ರಗೆ. ಆಕಾಶ ತೆರೆಯಲ್ಪಟ್ಟು ಒಂದು ತೊಟ್ಟಿಲು ಇಳಿಯುತ್ತೆ. ಆ ತೊಟ್ಟಿಲಲ್ಲಿ ಹಲವಾರು ಮಾಂಸಾಹಾರಿ ಆಹಾರ ಇರುತ್ತೆ. ಪೇತ್ರನೇ, ಇದನ್ನು ಕುಯ್ದು ತಿನ್ನು ಅಂತ ದೇವರು ಹೇಳುವಾಗ ಇವನು ಹೇಳ್ತಾನೆ, ದೇವರೇ, ನಾನು ಅಶುದ್ಧವಾದದ್ದನ್ನು ನಾನು ಕುಯ್ದು ತಿನ್ನಲಾರೆನು. ನಿನ್ನ ಸೇವಕ ನಾನು ಅಶುದ್ಧವಾದದ್ದು ನಾನು ತಿನ್ನಲ್ಲ. ಅದರಲ್ಲಿ ಹಂದಿ ಎಲ್ಲವೂ ಬಂದುಬಿಟ್ಟೈತೆ. ಮತ್ತೆ ದೇವರು ಇನ್ನೊಂದ್ಸತಿ ಅದೇ ದರ್ಶನ ಕೊಡ್ತಾರೆ. ಮತ್ತೆ ಅವನು ಅದೇ ಮಾತು ಹೇಳ್ತಾನೆ, ಅಶುದ್ಧವಾದದ್ದು ನಾನು ತಿನ್ನಲ್ಲ, ಅದು ತೀಟು. ಅವಾಗ ದೇವರು ಹೇಳ್ತಾರೆ, ಪೇತ್ರನೇ, ದೇವರು ಕೊಟ್ಟದ್ದು ಅಶುದ್ಧ ಅಂತ ಹೇಳ್ಬೇಡ. ಇದರ ಅರ್ಥ ಏನು? ಆತ್ಮೀಯ ರೀತಿಯಲ್ಲಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೋದು? ಹೇಗೆ ಅರ್ಥ ಮಾಡ್ಕೊಳ್ಬೋದು? ಆವಾಗಲೇ ದೇವರು ಇನ್ನೊಂದು ದರ್ಶನ ಕೊಡ್ತಾರೆ. ಪೇತ್ರ,
ಇವಾಗ ನಿನ್ನ ಮನೆಗೆ ಇಬ್ಬರು ಬರ್ತಾರೆ, ಅವ್ರೊಟ್ಟಿಗೆ ಹೋಗು, ನೀನು ಅವ್ರೊಟ್ಟಿಗೆ ಹೋಗು. ಹೇಳಿದ ಹಾಗೆ ಇಬ್ಬರು ಬರ್ತಾರೆ. ನಮ್ಮ ಯಜಮಾನ ಫಿಲಿಪ ಕರೀತಾ ಇದ್ದಾರೆ, ನಿಮ್ಮನ್ನ ಬರ್ಬೇಕು ನೀವು ಅಂತ ಹೇಳುವಾಗ ದೇವರು ಹೇಳಿದ ದರ್ಶನ ಇವನು ನೆನೆಸ್ಕೊಳ್ತಾನ. ದೇವರು ಹೇಳಿದ್ರಲ್ಲ, ಹೋದ್ರೆ ಆ ಸೌಕಾರ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ, ಪ್ರಾರ್ಥನೆಯಲ್ಲಿ ನಿರಂತರನಾಗಿದ್ದಾನೆ, ದಾನ ಧರ್ಮ ಕೊಡುವುದರಲ್ಲಿ ಒಳ್ಳೆಯವನಾಗಿದ್ದಾನೆ, ಐಶ್ವರ್ಯವಂತವನಾಗಿದ್ದಾನೆ. ಆದರೆ ಅವನು ಅನ್ಯ ಜನನಾಗಿದ್ದಾನೆ. ಅವನಿಗೆ ರಕ್ಷಣೆ ಇಲ್ಲ. ಅಲ್ಲಿ ಏನಿಲ್ಲ ಅವನಿಗೆ. ಅವನು ಪ್ರಾರ್ಥನೆ ಮಾಡ್ತಾನೆ, ಒಂದಿನಕ್ಕೆ 3 ಹೊತ್ತು ಪ್ರಾರ್ಥನೆ ಮಾಡ್ತಾನೆ, ಕುಟುಂಬ ಸಮೇತ ಪ್ರಾರ್ಥನೆ ಮಾಡ್ತಾರೆ, ಕುಟುಂಬ ಸಮೇತ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ, ದೊಡ್ಡ ಶ್ರೀಮಂತ, ಅನೇಕರಿಗೆ ದಾನ ಧರ್ಮ ಮಾಡುವವನಾಗಿದ್ದಾನೆ. ಆದ್ರೆ ಅವನಿಗೆ ರಕ್ಷಣೆ ಇಲ್ಲ, ಅವನು ಅನ್ಯ ಜನನಾಗಿರ್ತಾನೆ. ಅದಕ್ಕೆ ದೇವರು ಹೇಳಿದ್ರು, ಪೇತ್ರನೇ ಇಬ್ಬರು ಬರ್ತಾರೆ, ಅವನ ಜೊತೆಗೆ ಹೋಗು, ನಮ್ಮ ಯಜಮಾನ ನಿಮ್ಮನ್ನು ಕರೀತಾ ಇದ್ದಾರೆ, ಹೋಗ್ತಾನೆ. ಅಲ್ಲಿ ಹೋಗ್ತಾನೆ. ಆವಾಗ ಪೇತ್ರನಿಗೆ ಅರಿವು ಬರುತ್ತೆ. ಏನ್ ಅರಿವು? ದೇವರು ತೊಟ್ಟಿನಲ್ಲಿ ಕಳಿಸಿದ ವಿಷಯ ಏನು ಗೊತ್ತಾ? ನೀನು ಹೇಗೆ ತೀಟು ಅಂತೀಯ, ನಾನು ತೀಟು ಊಟ ತಿನ್ನಲ್ಲ, ಇದು ನನಗೆ ಅಶುದ್ಧ ಅಂತೀಯಲ್ಲ. ಅನ್ಯ ಜನರನ್ನು ಇವರು ಅಶುದ್ಧವಾಗಿ ಕಂಡವರು ಶಿಷ್ಯರು, ಯಹೂದರನ್ನು ಮಾತ್ರನೇ ಇವರು ಲೆವೆಲಲ್ಲಿ ನೋಡಿದವರು. ಅದಕ್ಕಾಗಿಯೇ ದೇವರು ಎಲ್ಲ ಜಾತಿ ಜನಾಂಗ, ಹಂಗಂದ್ರೆ ಈ ತೊಟ್ಟಿಲಲ್ಲಿ ಬಂತಲ್ಲ, ಒಂದು ಮಾತ್ರ ಪದಾರ್ಥ ಬಂದಿಲ್ಲ, ಎಲ್ಲಾ ಮಿಕ್ಸಡ್ ಪ್ರಾಣಿಗಳಿತ್ತು. ಅದರ ಅರ್ಥ ಏನಂದ್ರೆ ಎಲ್ಲ ಜಾತಿ ಜನಾಂಗ ರಕ್ಷಣೆ ಹೊಂದುವುದು ದೇವರ ಚಿತ್ತವಾಗಿತ್ತು. ಅದಕ್ಕೆ ದೇವರು ಹೇಳಿದ್ರು, ನಾನು ಕೊಟ್ಟದು ನೀನು ಹೇಗೆ ಅಶುದ್ಧ ಅಂದೆ, ಎದ್ದು ಹೋಗ ಅವನ ಜೊತೆ. ಅಲ್ಲಿ ಒಬ್ಬ ಇದ್ದ ಭಕ್ತ, ಅನ್ಯ ಜನ, ಆದ್ರೆ ಅವನು ನನ್ನಲ್ಲಿ ಭರವಸೆ ಉಳ್ಳವನಾಗಿದ್ದಾನೆ. ಹೋಗಿ ಉಪದೇಶ ಮಾಡಿ ಅವನಿಗೆ ದೀಕ್ಷಾಸ್ನಾನ ಕೊಡು. ಹೋದ, ಪ್ರಸಂಗ ಮಾಡ್ದ, ಕೊನೆಯದಾಗಿ ಆ ಕುಟುಂಬಕ್ಕೆ ಅವನು ದೀಕ್ಷಾಸ್ನಾನ ಕೊಟ್ಟ. ಇದನ್ನೇ ಪೌಲನಿಗೆ ದೇವರು ಪ್ರಕಟ ಮಾಡಿದ್ರು. ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ನಾನು ಕಳಿಸ್ತೇನೆ, ಅನ್ಯ ಜನರು ರಕ್ಷಣೆ ಹೊಂದಬೇಕು. ಯಾಕಂದ್ರೆ ನಾವು ಮೊದಲು ನೋಡಿದ್ರಿ ಮತ್ತಾಯ 28:19 ಎಲ್ಲಾ ಜಾತಿ ಜನಾಂಗ ಏನಾಗಿರ್ಬೇಕು, ರಕ್ಷಣೆ ಹೊಂದಿಕೊಳ್ಬೇಕು. ಮೊದಲು ಯೇಸು ಈ ಲೋಕದಲ್ಲಿ ಹುಟ್ಟಿ ಬರುವಾಗ ದೇವದೂತನು ದರ್ಶನ ಕೊಟ್ಟಿದ್ದು ಮರಿಯಳಿಗೆ ಹೇಳಿದಂತ ವಿಷಯ, ಯೇಸು ಅಂತ ಹೆಸರಿಡು, ಯಾಕಂದ್ರೆ ತನ್ನ ಜನರನ್ನು ಮಾತ್ರ ಅವ್ರು ರಕ್ಷಣೆ ಮಾಡಕ್ಕೆ ಬರ್ತಾರೆ ಅಂತ ಹೇಳಿದ್ರು ಆ ಯೆಹೂದ್ಯರು, ಇಸ್ರೇಲ್ ಜನರು. ಎರಡನೇದು ಯೇಸು ಹೇಳಿದ್ರು, ಮಕ್ಕಳು ತಿನ್ನುವಂತ ರೊಟ್ಟಿ ನಾಯಿ ಮರಿಗಳಿಗೆ ಹಾಕಬಾರ್ದು, ಸಮಾರ್ಯ ಕೀಳ್ಜಾತಿ ತಳ್ಳಲ್ಪಟ್ಟವರು. ಮೂರನೇದು ಸಮಾರ್ಯ ಊರಿಗೆ ಯೇಸು ಸ್ವಾಮಿ ಹೋಗ್ಬಿಡ್ತಾರೆ. ಅಲ್ಲಿ ಆ ಸಮಾರ್ಯ ಸ್ತ್ರೀ ಹತ್ರ ನೀರು ಕೇಳುವಾಗ ಆ ಸಮಾರ್ಯ ಸ್ತ್ರೀ ಹೇಳ್ತಾಳೆ, ನೀವು ಯೆಹೂದ್ಯರು, ನಾವು ಅನ್ಯ ಜನರು, ನನ್ನ ಹತ್ರ ನೀರು ಕೇಳುವುದೇನು? ಅವಾಗ ಯೇಸು ಹೇಳ್ತಾರೆ, ನೀನು ಕೊಡುವ ನೀರನ್ನು ಕುಡಿದ್ರೆ ನನಗೆ ಮತ್ತೆ ದಾಹ ಆಗುತ್ತೆ, ನಾನು ಕೊಡುವ ನೀರು ಕುಡಿಯೋರಿಗೆ ಯಾವತ್ತಿಗೂ ದಾಹ ಆಗಲ್ಲ. ಅದೇ ಪರಿಶುದ್ಧ ಆತ್ಮನನ್ನು ಕೊಡುತ್ತೇನೆ, ಆ ಆತ್ಮ ಯಾವತ್ತೂ ನಿನ್ನಲ್ಲಿ ಇರ್ತಾರೆ ಅಂತ ಹೇಳುವಂತ ವಿಷಯ ಅದು. ಯೇಸು ಸತ್ತ ಮೇಲೆ, ಪುನಃಸ್ಥಾನ ಹೊಂದಿಕೊಂಡು ಬಂದ ಮೇಲೆ ಎಲ್ಲಾ ಜಾತಿ ಜನರಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅಂತ ಮಾತು ಕೊಟ್ರು. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ಈ ಮಾತು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ, ಪವಿತ್ರಾತ್ಮ ದಿನನಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಯಾರು ನಂಬ್ತಾ ಇಲ್ಲ ಪೌಲ ಹೇಳ್ತಾರ ವಿಷಯ. ನಾವು ಯೇಸು ಸ್ವಾಮಿ ಜೊತೆಲೇ ಇದ್ರಿ, ನಮಗೆ ಕೊಡದಿರೋ ಪ್ರಕಟಣೆ, ಹಂಗಂದ್ರೆ ದರ್ಶನಗಳು ನಿನಗೆ ಕೊಟ್ಬಿಟ್ರ? ನೀನು ಕ್ರಿಸ್ತವರನ್ನು ಹಿಂಸೆ ಮಾಡಿದವನು, ಹೊಡೆದವನು, ಕೊಂದವನು, ನೀನು ಸಭೆಗಳನ್ನು ಸುಟ್ಟವನು, ನಿನಗೆ ಯೇಸು ಕೊಟ್ಬಿಟ್ರ? ನಾವು ಜೊತೆಯಲ್ಲಿದ್ರಿ. ಅದಕ್ಕೆ ಇವನು ಹೇಳ್ತಾನೆ, ಅಪ್ಪ ಹಂಗಲ್ಲ, ನನ್ನಲ್ಲಿರುವ ಪರಿಶುದ್ಧ ಆತ್ಮ ದಿನನಾಗಿರುವ ನನ್ನ ಮನಸ್ಸೇ ಸಾಕ್ಷಿ, ಇದು ಸತ್ಯ. ಒಂದು ವೇಳೆ ಹಾಗಾಗಿಲ್ಲ ಅಂದ್ರೆ ಶರೀರ ಸಂಬಂಧವಾಗಿ ಸ್ವಚ್ಛನಾಗಿರುವ ನನ್ನ ಸಹೋದರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನಲ್ಲಿ ಅಗಲಿ ಶಾಪಗ್ರಸ್ತನಾಗುವುದಕ್ಕೂ ಒಪ್ಪಿಕೊಳ್ತೇನೆ. ನಾನು ಒಂದ್ ವೇಳೆ ನಾನು ಸುಳ್ಳು ಹೇಳಿದ್ರೆ, ಈ ಮಾತು ದೇವರು ಹೇಳಿದ್ದಾರೆ ಅಂತ ಈ ಮಾತು ನಾನು ಸುಳ್ಳು ಹೇಳಿದ್ರೆ, ನಾನೇ ಶಾಪಗ್ರಸ್ತನಾಗಿ ಮಾರ್ಪಡುತ್ತೇನೆ. ಇಲ್ಲಿ ನಾವು ನೋಡ್ಬೋದು, ತಂದೆಯಾದ ದೇವರ ಕಾರ್ಯವನ್ನು, ಪವಿತ್ರಾತ್ಮನ ಸಾಕ್ಷಿಯನ್ನು ಪೌಲನು ಇಲ್ಲಿ ಜನರಿಗೆ ಏನ್ ಮಾಡ್ತಾ ಇದ್ದಾನೆ? ಹೊರಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಅಂತ ಹೇಳೋಣ.
ಯೋಹಾನ 5ನೇ ಅಧ್ಯಾಯ 20ರಿಂದ 21 ವಚನ ಓದಿ. ತಂದೆಯ ಬಗ್ಗೆ ನೋಡಿದ್ರೆ ಇವಾಗ ಮಗನ ಬಗ್ಗೆ ನೋಡೋಣ. ಮಗನ ಹೇಳ್ತಾರೆ ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವಗಳೆಲ್ಲ ಅವನಿಗೆ ತೋರಿಸುತ್ತಾನೆ. ಇದು ಯಾವುದು ಓದ್ತಾ ಇದ್ದೀರಾ? ಗೊತ್ತು. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವಗಳೆಲ್ಲ ಅವನಿಗೆ ತೋರಿಸುತ್ತಾನೆ. ಇದಲ್ಲದೆ ಇವುಗಳಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು. ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುತ್ತೆ. ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನು ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳಿದುಕೊಳ್ಳಿರಿ. ಆಮೇಲೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಇವಾಗ ಸತ್ಯವೇದದಲ್ಲಿ 3 ಜನ ಸತ್ತೋದು ಗೊತ್ತಾ ನಿಮ್ಗೆ? ಯಾರ್ಯಾರು? ದೋರ್ಕಾ ಎನ್ನುವಂತ ಒಬ್ಬ ಹುಡುಗಿ, ಚಿಕ್ಕ ಹುಡುಗಿ ಸತ್ತೋದು. ಯೇಸು ಸ್ವಾಮಿ ಹೋಗಿ ಎಬ್ಬರಿಸಿದ್ರು. ಒಂದು ಊರಲ್ಲಿ ಬರುವಾಗ ಒಂದು ವಿಧವೆಯ ಮಗ ಸತ್ತೋಗ್ಬಿಟ್ಟಿದ್ದ. ಚಟ್ಟದ ಮೇಲೆ ತೆಗೆದುಕೊಂಡು ಹೋಗ್ತಾ ಇದ್ದ. ದೇವರು ಆತನನ್ನು ಎಬ್ಬರಿಸಿಕೊಟ್ರು. 3ನೇದು ಸತ್ತೋಗಿದ್ದ ಲಾಜರನ್ನು ದೇವರು ಎಬ್ಬರಿಸಿದ್ರು ಅಲ್ವಾ? ಅದಕ್ಕೆ ಯೇಸು ಹೇಳುತ್ತಾರೆ, ತಂದೆ ಅದು ಯೇಸು ಹೇಳುವಂತ ಇನ್ನೊಂದು ವಾಕ್ಯದಲ್ಲಿ ಯೇಸು ಹೇಳುವಂತ ಮಾತು, ತಂದೆ ಮಾಡದಿರೋ ಹೊರತು ನಾನೇನು ಮಾಡಲ್ಲ. ನನ್ನಲ್ಲಿ ತಂದೆ ಇದ್ದು ತಂದೆ ಮಾಡುವಂತ ಕೆಲಸನೇ ಇದು ಅಂತ ಹೇಳಿದ್ರು ಯೇಸು ಸ್ವಾಮಿ. ಇವಾಗ ಅದೇ ಮಾತನ್ನು ಇಲ್ಲಿ ಹೇಳ್ತಾರೆ, ತಂದೆಯು ಹೇಗೆ ಸತ್ತವರನ್ನು ಎಬ್ಬರಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನೂ ಸಹ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆಂದು ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಅವಾಗ ಯೇಸು ಕ್ರಿಸ್ತರು ತನಗೆ ಬೇಕಾದವರನ್ನು ಸತ್ರನ್ನು ಬದುಕಿಸುತ್ತಾರೆ. ಆಮೇಲೆ ಈ ಭೂಲೋಕದಲ್ಲಿ ಕ್ರಿಸ್ತವರಾಗಿ ನಾವು ಆತ್ಮೀಯ ಜೀವಿತದಲ್ಲೇ ಜೀವಿಸಿ ಒಂದು ದಿನ ಈ ಶರೀರ ಮಣ್ಣಿಗೆ ಮಣ್ಣಾಗಿ ಹೋಗುವಾಗ ಈ ಆತ್ಮಕ್ಕೆ ಆತನು ಮತ್ತೆ ಜೀವ ಕೊಡ್ತಾರೆ. ಆಮೇಲೆ ಈ ಶರೀರ ಬೇಡ, ಮತ್ತೆ ಆತ್ಮಕ್ಕೆ ಇದೇ ರೂಪದಲ್ಲಿ ಮಹಿಮೆಯ ಶರೀರವನ್ನು ದೇವರು ಕೊಡುವವರಾಗಿರ್ತಾರೆ. ಆಮೇಲೆ ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಂತ ಈ ಲೋಕದಲ್ಲಿ ನಾವು ಪ್ರಯಾಸ ಪಡುವವರಾಗಿರಬೇಕು. ಬೇರೆ ಯಾವುದು ನಾವು ಸಾಧನೆ ಮಾಡಕ್ ಹೋಗ್ಬಾರ್ದು. ನನಗೆ ದೇವರ ರಾಜ್ಯದಲ್ಲಿ ನಿತ್ಯ ಜೀವ ಸಿಕ್ಕಬೇಕಪ್ಪ ಅಂತ ಆ ನಿತ್ಯ ಜೀವ ಸಿಕ್ಕುವುದಕ್ಕಾಗಿ ಈ ಭೂಮಿಯಲ್ಲಿ ನಾನು ಏನೆಲ್ಲ ದೇವರ ವಾಕ್ಯದ ಮೂಲಕ ಮಾಡಬೇಕು ಅದನ್ನು ಮಾಡಿಕೊಂಡು ನಾವು ಜೀವಿಸಬೇಕು. ಯಾಕಂದರೆ ತಂದೆ ಹೇಗೆ ಸತ್ತವರನ್ನು ಬದುಕಿಸುತ್ತಾನೋ ಅದೇ ರೀತಿ ಯೇಸು ಸ್ವಾಮಿ ತನಗೆ ಬೇಕಾದವರನ್ನು ಬದುಕಿಸುತ್ತಾನೆ. ಆಮೇಲೆ ಒಬ್ಬರು ಕೆಟ್ಟು ಹೋಗೋದು ದೇವರ ಚಿತ್ತ ಅಲ್ಲ, ಆದ್ರೆ ನಿನ್ನ ನನ್ನ ಕ್ರಿಯೆಗಳಲ್ಲೇ ನಾವು ಹೇಗೆ ಬದುಕುತ್ತೇವೆ ಅಂತ ಇರೋದು. ಹಲ್ಲೆಲೂಯಾ. ಎಲ್ಲರನ್ನು ದೇವರು ಬದುಕಿಸ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಹಾಗೇ ಜೀವನ ಮಾಡ್ಬಿಟ್ರೆ, ಹಳೇ ಜೀವನದಲ್ಲೇ ಇದ್ಬಿಟ್ರೆ ಯೇಸು ಬದುಕಿಸಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ, ಸ್ವಲ್ಪ ಸಮಯ ಕೊಟ್ಟಿದ್ದಾರೆ. ಆ ಸಮಯದ ಒಳಗೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಬದುಕಿಸುತ್ತಾರೆ. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇಕಾದ್ರೆ ನೋಡಿ, ಯೋಹಾನ 14ನೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯ ಓದಿದ್ರಲ್ಲ, ಯೋಹಾನ 14 ಅದರಲ್ಲಿ ಮೇಲೆ ಓದಿ ನೋಡಿ. ಅಲ್ಲಿ ನೋಡಿ 14:6 ಹೇಳುತ್ತೆ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿತಿದ್ದೀರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಿ. ಇಲ್ಲಿ ಹೇಳ್ತಾರೆ, ಆ ಜೀವ ಕೊಡುವ ದೇವರು ನಾನೇ ಅದಕ್ಕೆ ಮಾರ್ಗ, ಅದೇ ನಿಜ, ಅದೇ ಜೀವ. ಹಲ್ಲೆಲೂಯಾ. ಅಲ್ಲಿ ತಿಳಿವಾಗಿ ಪರ್ಫೆಕ್ಟ್ ಆಗಿ ದೇವರು ಹೇಳ್ಬಿಟ್ಟಿದ್ದಾರೆ,
ಜೀವಕ್ಕೆ ಮಾರ್ಗ ನಾನೇ, ಅದು ಸುಳ್ಳಲ್ಲ, ಅದು ಸತ್ಯ, ಅದರಲ್ಲಿ ಜೀವ ಇದೆ. ಆಮೇಲೆ ಅದರ ಅರ್ಥ ನಾನೇ ಮಾರ್ಗ, ನಾನೇ ಸತ್ಯ, ಅದೇ ಜೀವ. ಆಮೇಲೆ ಆ ಸತ್ಯ ಅರಿತುಕೊಳ್ಳುವುದಕ್ಕೆ ಮಾರ್ಗವನ್ನು ದೇವರು ಏರ್ಪಡಿಸ್ತಾನೆ. ಆ ಸತ್ಯದಲ್ಲಿ ನೀನು ಬೆಳೆಯುವಾಗ ನಿನಗೆ ನಿತ್ಯ ಜೀವ. ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ವಿಶ್ವಾಸಿಸಬೇಕು ದೇವರ ಒಂದೊಂದು ವಾಕ್ಯಗಳು. ಹೇಗೆ ದೇವರು ಎಬ್ಬರಿಸಿದ್ರು ಅದೇ ರೀತಿ ಮಗನು ತನಗೆ ಬೇಕಾದವರನ್ನೆಲ್ಲ ಎಬ್ಬರಿಸ್ತಾರೆ. ಇಲ್ಲಿ ನಾವು ನೋಡ್ಬೋದು, ಮಾರ್ಕ್ 5ನೇ ಅಧ್ಯಾಯದಲ್ಲಿ ನೋಡ್ಬೋದು, ಲೂಕ 7ನೇ ಅಧ್ಯಾಯದಲ್ಲಿ ನೋಡ್ಬೋದು, ಯೋಹಾನ 11ನೇ ಅಧ್ಯಾಯದಲ್ಲಿ ನೋಡ್ಬೋದು, ಸತ್ತವರನ್ನೆಲ್ಲ ಯೇಸು ಸ್ವಾಮಿ ಹೇಗೆ ಎಬ್ಬರಿಸಿದ್ರು ಅಂತ. ಆಮೇನ್, ಹಲ್ಲೆಲೂಯಾ. ನಾವು ನೋಡ್ಬೋದು. ಅದೇ ರೀತಿಯಾಗಿ ನಮ್ಮನ್ನು ಕೂಡ ದೇವರು ಏನ್ ಮಾಡ್ತಾರೆ, ಬದುಕಿಸುವವರಾಗಿರ್ತಾರೆ. ಒಂದು ಆಮೇಲೆ ಹೇಳೋಣ, ಹಲ್ಲೆಲೂಯಾ. ಮೊನ್ನೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಅವರು ಒಂದು ಕತೆ ಹೇಳಿದ್ರು ನನಗೆ. ಯೇಸುನ ನಂಬಿ ನಮಗೇನಿದೆ, ನಾನೆಲ್ಲ ಚರ್ಚಿಗೆ ಹೋಗಲ್ಲ, ಅಲ್ಲಿ ಏನು ಸಿಕ್ಕುತ್ತೆ, ಏನು ಬಂತು, ನಾವು ಯೇಸುನ ನಂಬಿ. ನಾವು ಒಂದೇ ಮಾತು ಹೇಳಿದೆ, ಅಮ್ಮ ಯೇಸುನ ನಂಬಿದ್ರೆ ಯೇಸುಗೆ ಲಾಭ ಇಲ್ಲ, ನಿನಗೆ ಲಾಭ. ಇವತ್ತು ನಿನ್ನ ಹತ್ರ ದುಡ್ಡು ಇರ್ಬೋದು, ಬಡ್ಡಿಗೆ ಬಿಡೋರು, ತುಂಬ ದುಡ್ಡಿದೆ, ದುಡ್ಡು ಇರ್ಬೋದು, ಮಜಾ ಮಾಡ್ಬೋದು. ಒಂದು ಕಾಲದಲ್ಲಿ ಆ ಅಮ್ಮನ ನೋಡುವಾಗ 20 ವಯಸ್ಸು 21 ವಯಸ್ಸಿತ್ತು. ಇವಾಗ ಅಮ್ಮಮ್ಮ ಅಂದರೆ 30-35 ಆಗೋಯ್ತು. ಇನ್ನು ಎಷ್ಟು ವರ್ಷ ಆ ದುಡ್ಡು ಇಟ್ಕೊಂಡು ಆ ಅಮ್ಮ ಆ ಗ್ಲಾಮರ್ನ ಇಟ್ಕೊಂಡು ಬದುಕ್ಬಿಡ್ತದೆ ಹಂಗೆ ಮಿಂಚ್ಕೊಂಡು. ಇವತ್ತು ಹೆಣ್ಣು ನಾಯಿನ ಗಂಡು ನಾಯಿ ನೋಡ್ದಂಗೆ ಮುಸ್ಕೊಂಡು 4 ಜನ ಬರ್ಬೋದು. ಮುದುಕಿ ಆದ್ಮೇಲೆ ಯಾರು ಬರ್ತಾರೆ? ನಿನ್ ಗ್ಲಾಮರ್ ಹೋದ್ಮೇಲೆ ಯಾರು ನಿನ್ನನ್ನು ಮೂಸ್ ನೋಡ್ತಾರೆ? ಫಸ್ಟ್ ಅದನ್ನು ಯೋಚನೆ ಮಾಡ್ಕೋ. ನಿನ್ನ ವಯಸ್ಸು ಇದ್ದ ಹಾಗೆ ಇರುವುದಿಲ್ಲ. ಯೇಸುನ ನಂಬಿದ್ರೆ ಯೇಸುಗೆ ಲಾಭ ಅಲ್ಲ. ಅದೇ ಡೈಲಾಗ್ ಕೊಡದೆ, ಯೇಸುನ ನಂಬಿದ್ರೆ ಯೇಸುಗೆ ಲಾಭ ಇಲ್ಲ. ಒಂದು ವೇಳೆ ನಿನ್ನಿಂದ ಲಾಭ ಪಾಸ್ಟರ್ಗೆ ಇರ್ಬೋದು, ಕಾಣಿಕೆ ದಶಮ ಭಾಗ, ಯೇಸುಗಲ್ಲ. ಆದ್ರೆ ನಿನಗಿಂತ ಲಾಭ. ಆದ್ರೆ ನೀನು ಯೇಸುನ ನಂಬಿಲ್ಲ ಅಂದ್ರೆ ನಿನ್ನ ಆತ್ಮ ನಿನಗೆ ನಷ್ಟ. ಹೊಡಗಪ್ಪನು ಅಂತ ಹೇಳಿ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟೆ ಕೋಪದಲ್ಲಿ. ನನಗೆ ದೇವ್ರ ಬಗ್ಗೆ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿ, ಇಲ್ಲ ಅವ್ರ ಗಂಡನ ಬಗ್ಗೆನೇ ತಪ್ಪಾಗಿ ಮಾತಾಡಿ, ನನ್ನ ಬಗ್ಗೆ, ನನ್ನ ದೇವ್ರ ಬಗ್ಗೆ ತಪ್ಪಾಗಿ ಮಾಡಿದ್ರೆ ನಾನು ಒಪ್ಕೊಳ್ಳೋದೇ ಇಲ್ಲ. ನನ್ನ ಮಕ್ಕಳಾಗಲಿ ಯಾರೇ ಆಗಲಿ ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತೇನೆ. ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ದೇವರು ಕ್ಷಮಿಸ್ತಾನೆ. ಯಾಕಂದ್ರೆ ನೀತಿವಂತನು 7 ಸತಿ ಬಿದ್ದರೆ ದೇವರು ಎಬ್ಬರಿಸ್ತಾನೆ. ಆಮೇಲೆ ನೀತಿವಂತ ದುಡುಕಿ ಬಿದ್ದೋಗ್ಬಿಡ್ತಾನೆ ತಪ್ಪಲ್ಲಿ, ಆದ್ರೇನು ದೇವರು ಎಬ್ಬರಿಸ್ತಾನೆ. ಆದ್ರೆ ದೇವ್ರ ಬಗ್ಗೆ ನನ್ನ ಹತ್ರ ತಪ್ಪಾಗಿ ಮಾತಾಡಿದ್ರೆ ಅವನು ಎಂಥವನಿದ್ರೆ ಕೂಡ ನಾವು ಒಪ್ಕೊಳಲ್ಲ. ಏನುಯ್ಯ, ಆತನ ಪಾಡನ್ನು ಅರಿತವರಿಗೆ ಆ ದೇವರ ಕಾರ್ಯ, ದೇವರು ಎಂಥವನು ಅಂತ ಅದಕ್ಕೆ ಕರ್ತರೆ ರುಸಿತು ಪಾರನೆಂದು ದೇವರನ್ನು ಸವಿದು ನೋಡಿ, ದೇವರು ಮಾಡಿದ ಕಾರ್ಯ, ದೇವರು ಏನ್ ಹೇಳಕ್ ಬರ್ತಾ ಇದ್ದಾನೆ ಅದನ್ನು ಯೋಚನೆ ಮಾಡಿ, ಅದನ್ನು ಕೇಳಿ ತಿಳಿದುಕೋ. ಆ ದೇವರು ಎಂಥವನಂತ ಅರಿತುಕೊಳ್ಳುತ್ತೀರಾ? ಹಲ್ಲೆಲೂಯಾ. ದೇವರ ವಿಷಯದಲ್ಲಿ, ದೇವರಿಗೆ ವಿರೋಧವಾದ ವಿಷಯದಲ್ಲಿ ನಾನು ಅಲ್ಲಿ ಬರೋದೇ ಇಲ್ಲ. ನಿಜವಾಗ್ಲೂ ಹೇಳ್ತೇನೆ, ದೇವರಿಗೆ ವಿರೋಧವಾದ ಕಾರ್ಯಗಳು ನಡೆಯುವ ಸ್ಥಳದಲ್ಲಿ ನಾನು ಇರೋದಿಲ್ಲ. ನಾನು ದೇವರಿಗೆ ಮಹಿಮೆ ಪಡುವ ಸ್ಥಳದಲ್ಲಿ ಕರೀಲಿ, ನಾನು ಅಲ್ಲಿ ಬಂದು ನಿಂತ್ಕೊಳ್ತೇನೆ. ಹಲ್ಲೆಲೂಯಾ. ಹಂಗೇಳಿ ನಾನು ಕಟ್ ಮಾಡಿದೆ. ಇನ್ನೊಂದು ಮಾತು ಹೇಳಿದ್ರು, ದೇವರಂದ್ರೆ ನನಗೆ ತುಂಬಾ ಇಷ್ಟ. ದೇವರಂದ್ರೆ ನಿನಗಲ್ಲ, ಕ್ರಿಸ್ತವಳಾದ ನಿನಗಲ್ಲ, ಅನ್ಯ ಜನರಿಗೂ ದೇವರು ಇಷ್ಟಾನೇ. ಗುಡಿಗೂ ಹೋಗ್ತಾರೆ, ಚರ್ಚ್ಗೂ ಹೋಗ್ತಾರೆ. ಅವರು ಇಷ್ಟ ಅದ್ರಲ್ಲ, ಆತನ ಮಾತಲ್ಲಿ ನೀನು ಇಷ್ಟದಲ್ಲಿ, ಆತನ ಮಾತು ಏನ್ ಹೇಳುತ್ತೆ ಅದನ್ನು ತಿಳ್ಕೊಂಡು ಅದ್ರ ಪ್ರಕಾರ ಇಷ್ಟಪಡು. ಗಂಡನನ್ನು ಪ್ರೀತಿ ಮಾಡಂತ ವಾಕ್ಯ ಹೇಳುತ್ತೆ. ನೀನು ಪ್ರೀತಿ ಮಾಡ್ದ್ಯಾ? ಗಂಡ ಪ್ರೀತಿ ಮಾಡಿಲ್ಲ, ನೀನು ಮಾಡ್ದ. ಕ್ರಿಸ್ತನು ಸಭೆಗೆ ತಲೆ ಆಗಿರುವ ಪ್ರಕಾರ ನಿನ್ನ ಗಂಡ ನಿನಗೆ ತಲೆ ಅಂತ ವಾಕ್ಯ ಹೇಳುತ್ತಲ್ಲ, ಆ ವಾಕ್ಯದ ಪ್ರಕಾರ ನಿನ್ನ ಗಂಡನನ್ನು ನೀನು ಪ್ರೀತಿ ಮಾಡಿದ್ಯಾ? ನಿನ್ನ ಗಂಡ ತಪ್ಪೇ ಮಾಡಿದ್ರೆ ನಿನ್ನ ಗಂಡನ ಕ್ಷಮಿಸಿದ್ಯಾ? ಕೋಪ ಬಂತು, ನೀಗಲ್ಲ அப்படிதான் வைமா ஃபோன் என்கிட்ட பேசாதே நீ. ஹல்லேலூயா, ಪ್ರೈಸ್ ದಿ ಲಾರ್ಡ್. ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟೆ, ಬೇಡವೇ ಬೇಡ ನಿಮ್ಮ ರಿಲೇಶನ್ಶಿಪ್ ನನಗೆ. ಹಲ್ಲೇಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಆ ದೇವರು ಎಂಥವರಂತ ನಾವು ತಿಳಿದುಕೊಳ್ಬೇಕು ಫಸ್ಟ್. ಅದಕ್ಕೆ ವಾಕ್ಯ. ಯೇಸು ಸ್ವಾಮಿ ಈ ಲೋಕದಲ್ಲಿ ಮಾಡಿದ ಸೇವೆ 3.5 ವರ್ಷ. ಆದರೆ ಈ ಸೇವೆಯನ್ನು ಶಿಷ್ಯರ ಕೈಯಲ್ಲಿ ಒಪ್ಪಿಸಿದ್ರು.
ಆ ಶಿಷ್ಯರ ಮೂಲಕ ಪರಿಶುದ್ಧ ಆತ್ಮನನ್ನು ಕಳಿಸಿ ಸಭೆಗೆ ಅವ್ರು ಮಾತಾಡ್ತಾರೆ. ಆ ಮಾತನ್ನು ಕೇಳಿ ನೀವು ನಡೆಯುವಾಗ ಖಂಡಿತವಾಗಿ ಕೊನೆಯ ದಿನದಲ್ಲಿ ಮಗನು ನಮ್ಮನ್ನು ಎಬ್ಬರಿಸುವಂತವರಾಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಆ ನಿತ್ಯ ಜೀವವನ್ನು ಕಳ್ಕೊಳ್ಳಬಾರದು ಅಂತಾನೆ ಸಭೆಗಳಲ್ಲಿ ಪರಿಶುದ್ಧ ಆತ್ಮ ಮಾತಾಡ್ತಾರೆ. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡುವುದಲ್ಲ. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ನಾವು ಬಿಡುವುದು ಬೇಕಾಗಿಲ್ಲ. ರೋಮರ್ 8:11 ಓದಿ. ಯೇಸುವನ್ನು ಸತ್ತವರಿಂದ ಜೀವಿತವಾಗಿ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದಾರೆ. ಹಲ್ಲೆಲೂಯಾ. ಓದಿ ಆ ವಾಕ್ಯ. ಯೇಸುವನ್ನು ಚೆನ್ನಾಗಿ ಗಮನಿಸಿ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಂತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. ಆಮೇನ್ ಅಂತ ಹೇಳೋಣ. ಕ್ರಿಸ್ತನನ್ನು ಬದುಕಿಸಿದ ಅದೇ ಆತ್ಮನೇ ನಿನ್ನಲ್ಲಿ ನನ್ನಲ್ಲಿದೆ. ಕ್ರಿಸ್ತ ಸತ್ತೋದ್ರು, ಮೂರನೇ ದಿನ ಹೇಗೆ ಪರಿಶುದ್ಧ ಆತ್ಮ ಎಬ್ಬರಿಸಿದ್ರು, ಅದೇ ರೀತಿ ನೀನು ನಾನು ಸತ್ರನು ನಿನ್ನಲ್ಲಿ ನನ್ನಲ್ಲಿ ಇರುವಂತ ಪರಿಶುದ್ಧ ಆತ್ಮನು ಬದುಕಿಸುತ್ತಾನೆ. ಯೇಸುನ ಎಬ್ಬರಿಸಿದ ಅದೇ ಆತ್ಮನೇ ನಿನ್ನಲ್ಲಿ ನನ್ನಲ್ಲಿದೆ. ಬದಲಾವಣೆನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮನ ಅನುಸ್ಕಾರವಾಗಿ ನೀನು ನಡೆಯುವಾಗ ದೇವರು ದರ್ಶನಗಳನ್ನು ಹೊಂದಿಕೊಳ್ಳುತ್ತೀಯ. ಇಲ್ಲಿ ಅಮ್ಮಗಾಗಿ ಅವತ್ತು ಪ್ರಾರ್ಥನೆ ಮಾಡುವಾಗ ದೇವರು ಒಂದು ಗಂಡು ಮಗುವನ್ನು ಕೊಡ್ತೀನಿ, ಸಾಮುವೇಲ್ ಅಂತ ಹೆಸರಿಡು ಅಂದ್ಬಿಟ್ಟು ಇಲ್ಲಿ ನಾವು ಹೋಗಿ ಮನೇಲಿ ಹೇಳ್ಬಿಟ್ಟೆ. ಅದೇ ವಾರದಲ್ಲಿ ಅವಾಗ ಬಸರಿ ಆಗಿ ಇವಾಗ ಏನು ಎತ್ತಿದ್ದಾರೆ, ಹೆಣ್ಮಗು ಎತ್ತಿದ್ದಾರೆ. ಆ ಇನ್ನೊಬ್ಬ ಪಾಸ್ಟರ್ ಫೋನ್ ಮಾಡ್ದ, ಕೊಂದಿಟ್ಟಾರಯ್ಯ, ಕೊಂದಿಟ್ಟಾರಯ್ಯ, ಇವಾಗ ಜಪம் எல்லாம் ஆண்டவருக்கு என்ன ஆனா இல்லையா பொண்ணு ஐயையோ வந்துடும். அப்படியெல்லாம் சொல்லாதீங்க ஐயா, அப்படியெல்லாம் சொல்லாதீங்க. ದೇವನಿಗೆ ಸ್ತೋತ್ರ. ಆಮಯ್ಯ ಸ್ತೋತ್ರ. ஏதோ ஒன்று ಕೂಡಯ್ಯ. ನಾನು ಹೇಳ್ತೇನೆ, ಒಂದು ಕಾಲದಲ್ಲಿ ದೇವರು ಪ್ರವಾದಿಗಳನ್ನು ಎಬ್ಬರಿಸಿ ದೇವರ ಆತ್ಮನ ಮೂಲಕ ಅವರಿಗೆ ಪ್ರವಾದಿಸಿದ್ರು, ದರ್ಶನಗಳು ಕೊಟ್ಟರು. ಅದು ಹಾಗೆ ನೆರವೇರ್ತಾ ಇತ್ತು, ಹಾಗೆ ನೆರವೇರ್ತಾ ಇತ್ತು. ನೀನು ಹತ್ತಿದ ಮಂಚದಿಂದ ನೀನು ಇಳಿಯುವುದಿಲ್ಲ, ಅಲ್ಲೇ ಸಾಹಿತ್ಯ ಅಂತ ಎಲಿಯ ಪ್ರವಾದನೆ ಮಾಡ್ದ ಎಲಿಶಾ. ಅದೇ ರೀತಿ ಆ ರಾಜ ಹತ್ತದ ಮಂಚದಲ್ಲೇ ಸತ್ತೋಗ್ಬಿಟ್ಟ. ಇನ್ನೊಂದು ಪ್ರವಾದಿಯನ್ನು ಮಕ್ಕಳು ಗೇಲಿ ಮಾಡಿದ್ರು. ಆ ಪ್ರವಾದಿ ಪ್ರಾರ್ಥನೆ ಮಾಡುವಾಗ ಕಾಡಿಂದ ಕರಡಿ ಬಂದು ಆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕೊಂದಾಕ್ಬಿಡ್ತು. ಆಯ್ತಾ? ಇನ್ನೊಬ್ಬ ಪ್ರವಾದಿ, ಅದೇ ಪ್ರವಾದಿ ಆಕಾಶದಿಂದ ನಾನು ಆರಾಧಿಸುವ ದೇವರಾನೆ ಆಕಾಶದಿಂದ ಬೆಂಕಿ ಬಿದ್ದು ನೀವು ಸಾಯ್ತೀರಾ ಅಂತ ಹೇಳ್ದ. ಅದೇ ರೀತಿ ಆಕಾಶದಿಂದ ಬೆಂಕಿ ಬಿದ್ದು 51 ಜನ ಸತ್ತೋಗ್ಬಿಟ್ರು. ಮತ್ತೆ ಅದೇ ಪ್ರವಾದಿ ತಿರ್ಗಾ ಅದೇ ತರ ರಿಪೀಟು 51 ಜನ ಬಂದ್ರು. ಅದೇ ರೀತಿ ಅವನು ಪ್ರಾರ್ಥನೆ ಮಾಡ್ದ, ದರ್ಶನ ತಗೊಂಡು ಪ್ರಾರ್ಥನೆ ಮಾಡ್ದ, ತಿರ್ಗಾ ಬೆಂಕಿ ಬಿದ್ದು 51 ಜನ ಸತ್ತೋಗ್ಬಿಟ್ರು. ಇವಾಗ ನಾನು ಒಂದು ಮಾತು ಹೇಳ್ತೇನೆ, ಪ್ರವಾದಿಗಳು, ಇವತ್ತಿರುವ ಪ್ರವಾದಿಗಳು ಹೇಗಿದ್ದಾರೆ? ಒಂದು ವೇಳೆ ನಮಗೆ ಇಷ್ಟ ಆಗ್ತಿರೋವ್ರನ್ನ ಯಾವುದೋ ಒಂದು ದರ್ಶನ ಕಂಡುಬಿಟ್ರಿ ನಾವು ಪ್ರಾರ್ಥನೆ ಮಾಡಿ ಅವ್ರನ್ನ ನಾಶ ಮಾಡ್ಬಿಡೋದ? ಅದಕ್ಕೆ ದೇವರು ಹೇಳಿದ್ರು, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನೀನ್ ನೆನೆಸಿದಲ್ಲ ಆಗಲ್ಲ. ಒಂದು ವೇಳೆ ಅದನ್ನು ನಾನು ಬದಲಾಯಿಸಿ ಕೂಡ ನೋಡುತ್ತೇನೆ. ಆಮೇನ್, ಹಲ್ಲೆಲೂಯಾ ಹೇಳಿ, ಆಮೇನ್, ಹಲ್ಲೆಲೂಯಾ. ಅಲ್ಲಿ ಏನೋ ಒಂದು ಗಂಡು ಮಗುಗೆ ಏನೋ ಒಂದು ಸಮಸ್ಯೆ ಇದೆ, ಅಲ್ಲಿ ಒಂದು ಸಮಸ್ಯೆ ಇದೆ, ದೇವರು ಬದಲಾಯಿಸ್ತಾನೆ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ದರ್ಶನ ಕಂಡ್ರಿ, ಆ ದರ್ಶನ ನೆರವೇರಲ್ಲ. ಅದಕ್ಕೆ ನಾನು ಅಲ್ಲಿ ಹೇಳಿದೆ ಚೌಟ್ರಿಯಲ್ಲಿ, ದರ್ಶನ ಇವಾಗ ಹೇಳಲ್ಲ ನಾನು. ಹೆಚ್ಚಾಗಿ ಯಾರ ಹತ್ರನೂ ದರ್ಶನ ಹೋಗಿ ಓಪನೇ ಮಾಡಲ್ಲ. ಆ ಪಾಸ್ಟ್ರು ಮೊನ್ನೆ ಹೋದ ವಾರದಲ್ಲಿ ಫೋನ್ ಮಾಡಿ ಬೆಳಗ್ಗೆ, ಅಯ್ಯ ನಾನು ಚವ பண்ணியிருந்தே, இது உன் பொண்ணு ஆம்புலன்ஸ்க்கு காத்துனுக்குது ಡೆಲಿವರಿಗೆ, ಒಂದು ಪೇಪರ್ ಹೇಳಿ ಒಂದು ವಾರ. ಅದಕ್ಕೆ ನಾವು ದರ್ಶನಗಳು ಎಲ್ಲಿ ಹೇಳುವುದಿಲ್ಲ. ದರ್ಶನ ಬಂದ್ರೆ ಮನೆಯಲ್ಲಿ ಹೇಳ್ತೇವೆ, ನಮ್ಮಲ್ಲಿ ಇಟ್ಟಿರ್ತೇವೆ. ಅದು ನೆರವೇರುವಾಗ
ಆ ಪರಿಶುದ್ಧ ಆತ್ಮನ ಸಾಕ್ಷಿಯಿಂದ ಅದನ್ನು ಹೊರಪಡಿಸ್ತೇವೆ. ಆಮೆನ್, ಹಲ್ಲೆಲೂಯಾ ಅಂತ ಹೇಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ದೊಡ್ಡವರು. ಯಾರು? ದೇವರು ದೊಡ್ಡವರು. ಕ್ರಿಸ್ತನ ಎಬ್ಬಿರಿಸಿದ ಅದೇ ಆತ್ಮ ನಿನ್ನಲ್ಲಿ ನನ್ನಲ್ಲಿ ಇರುವುದಾದರೆ ನಮ್ಮ ದೇಹಗಳನ್ನು ಸಹ ಬದುಕಿಸುವಂತವನಾಗಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಯೇಸುವಿನ ಅದೇ ಆತ್ಮ ನಮ್ಮಲ್ಲಿ ಇರುವುದರಿಂದ ನಾವು ಸತ್ತರೇನು ನಮ್ಮ ದೇಹಗಳು ಪರಲೋಕದಲ್ಲಿ ಬದಲಾವಣೆಯಾಗಿ ಬದುಕಿಕೊಳ್ಳುತ್ತೆ ಅಂತ ನೀವು ನಂಬುವವರಾಗಿರ್ರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಅಂತ ಹೇಳೋಣ. ನಮಗೆ ಸಮಯ ಹೋಗ್ತಾ ಇದೆ. ಯೋವಾನ್ 17:5 ಓದಿ. ಯೋವಾನ್ 17:5. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ನೀವು ನನ್ನಲ್ಲಿ, ನನ್ನ ವಾಕ್ಯವು ನಿಮ್ಮಲ್ಲಿ. ಹಂಗಂದ್ರೆ ದೇವರ ವಾಕ್ಯಗಳು ಅನುದಿನವೂ ವಾಕ್ಯಗಳು ಉರುಡುತ್ತಾ ಇರುತ್ತೆ. ಆ ವಾಕ್ಯ ನಿಮ್ಮಲ್ಲಿ ಇರುವುದಾದರೆ ಏನ್ ಬೇಕಾದರೂ ಬೇಡ್ಕೊಳ್ಳಿ. ಹಲ್ಲೆಲೂಯಾ. ನೋಡಿ, ವಾಗ್ದಾನವನ್ನು ತೆಗೆಯುವಾಗ ದೇವರು ಹೇಳಿದ್ರು, ನಿನ್ನ ಮಕ್ಕಳನ್ನು ನಾನು ಆಶೀರ್ವದಿಸ್ತೇನೆ. ಆರೋನ್, ಯಾಜಕ, ಪಾಸ್ಟರ್, ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸ್ತೇನೆ. ಈ ವಾಕ್ಯ ಒಳಗಡೆ ತಕೊಂಡೆ. ಈ ವಾಕ್ಯವನ್ನು ಇಟ್ಟು ನಾನು ಪ್ರಾರ್ಥಿಸುವಾಗ ಅಲ್ಲೇನಾಯ್ತು? ಸಂತತಿ ಉತ್ಪತ್ತಿ ಆಯ್ತು. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳುತ್ತಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿದ್ರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಖಂಡಿತವಾಗಿ ಸಿಕ್ಕುತ್ತೆ. ಬೇಡುವುದು ಹೇಗೆ ಬೇಡಬೇಕು ಗೊತ್ತಾ? ಹೇಗೆ ಬೇಡಬೇಕು, ಹೇಗೆ ಬೇಡ್ಕೊಳ್ಬೇಕು? ಸಾಸಿವೆ ಕಾಳಷ್ಟು ವಿಶ್ವಾಸ ನಿನ್ನಲ್ಲಿರಬೇಕು. ಹೀಗೆ ಒಂದಮ್ಮ ಪಾಸ್ಟರ್ ಹೇಳ್ಬಿಟ್ರಂತೆ, ಸಾಸಿವೆ ಕಾಳಷ್ಟು ವಿಶ್ವಾಸ ನಿನ್ನಲ್ಲಿರ್ಬೇಕು. ಆ ಅಮ್ಮ ಹೋಗ್ಬಿಟ್ಟು ಮನೇಲಿ ರಾತ್ರಿ ಕಸಲ್ಲ ಗುಡಿಸಿ ಒಂದು ಕೋಣೆಗೆ ತಳ್ಳಿ, ದೇವರೇ ನಿನ್ನ ವಾಕ್ಯ ಹೇಳುತ್ತಲ್ಲ, ಸಾಸಿವೆ ಕಾಳು ಅಷ್ಟು ವಿಶ್ವಾಸ ಇದ್ರೆ ಈ ಬೆಟ್ಟ ಕಿತ್ಕೊಂಡು ಹೋಗಂದ್ರೂ ಹೋಗುತ್ತೆ ಅಂತ ಹೇಳ್ದಲ್ಲ, ದೇವರೇ ನನಗೆ ವಿಶ್ವಾಸ ಇದೆ, ಈ ಕಸ ಬೆಳಗ್ಗೆ ಅಷ್ಟಿಗೆ ಇಲ್ಲಿ ಇರಬಾರ್ದು ಅಂತ ಪ್ರಾರ್ಥನೆ ಕಸಕ್ಕೆ ಮಲ್ಕೊಂತಂತೆ. ಮಲ್ಕೊಂಡು ರಾತ್ರಿ ಎಲ್ಲ ಯೋಚನೆ ಮಾಡ್ತಾ ಇದ್ದಂತೆ, ನಿದ್ರೆ ಮಾಡಿದಿರ ಸಂಶಯ. ಒಂದು ವೇಳೆ ಆ ವಾಕ್ಯದ ಪ್ರಕಾರ ದೇವ್ರು ಕಸ ಎತ್ತುತ್ತಾರಾ ಇಲ್ವಾ? ಇವಾಗ ನಿನಗೇನಾಯ್ತು? ವಿಶ್ವಾಸ ಕಳ್ಕೊಂಡ್ಬಿಟ್ಟೇನಿ. ಬೆಳಿಗ್ಗೆ ಎದ್ದು ನೋಡ್ತೀಯಾ ಕಸ ಅಲ್ಲೇ ಇದೆ ಅಂತೆ. ಅಯ್ಯೋ, ಪಾಸ್ಟರ್ ಹೇಳಿದ್ರು ವಿಶ್ವಾಸ ಇದ್ರೆ. ನೀನು ವಿಶ್ವಾಸಿಸ್ದ, ನೀನು ಪ್ರಾರ್ಥನೆ ಮಾಡಿದೆ ಕಸ ಇಲ್ಲಿ ಇರಬಾರ್ದು. ಈ ಅಮ್ಮ ತಡ್ಕೊಂಡಿತ್ತಂತೆ ರಾತ್ರಿ ಎಲ್ಲ, ಅಯ್ಯೋ ಬಾಗಿಲು ಹಾಕ್ಬಿಟ್ಟಿದ್ದೀನಿ, ಒಂದ್ ವೇಳೆ ದೇವದೂತನ್ ಬಂದ್ರೆ ಹೇಗೆ, ಬಾಗಿಲು ಚಿಲ್ಕ ಹಾಕ್ಬಿಟ್ಟಿದ್ದೀನಲ್ಲ, ಒಂದ್ ವೇಳೆ ಹೇಗೆ ಅಂತ ಬಾಗಿಲು ಕೂಡ ತೆಗೆದಿಟ್ಟಂತೆ. ನೀನು ಅಲ್ಲೇ ನಿನ್ನ ವಿಶ್ವಾಸನ ಕಳ್ಕೊಂಡ್ಬಿಟ್ಟೆ. ಮೊದಲೇ ಎಲ್ಲಿ ನಿನಗೆ ಜರುಗುತ್ತೆ? ಒಂದು ನೀನು ವಿಶ್ವಾಸಿಸಿದ್ರೆ ಪೂರ್ತಿಯಾಗಿ ವಿಶ್ವಾಸ ಮಾಡಿ ಮರೆತು ಬಿಟ್ಬಿಡು, ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ ಅಂತ ಹೇಳ. ಇನ್ನೊಂದಮ್ಮ ತನ್ನ ಮನೆಯ ಮುಂದೆ ಒಂದು ದೊಡ್ಡ ಬಂಡೆ ಇತ್ತಂತೆ. ಆ ಬಂಡೆಯಿಂದ ಆಕೆಗೆ ಅನೇಕ ಸಮಸ್ಯೆಗಳಿತ್ತು. ಫಾಸ್ಟ್ ಹೇಳಿದ್ರಲ್ಲ ಅಂತ ದಿನವೂ ಬೆಳಗ್ಗೆ ಎದ್ದಿದ ತಕ್ಷಣ ಕಿಟಕಿ ತೆಗೆದ ಆ ಬಂಡೆ ನೋಡಿ, ಯೇಸು ನಾಮದಲ್ಲಿ ಇಲ್ಲಿಂದ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು, ವಾಕ್ಯ ಹೇಳುತ್ತಲ್ಲ ಅಂತ ಡೈಲಿ ಪ್ರಾರ್ಥನೆ ಮಾಡ್ತಾ ಇತ್ತು. ಒಂದು ದಿನ ಗಿಲ್ಡೇಜರ್ ಎಲ್ಲ ತಂದು ಬಿಟ್ಟಿದ್ದಾರೆ. ನೋಡಿದ್ರೆ ರೋಡ್ ಮಾಡಕ್ಕಾಗಿ ಗೌರ್ಮೆಂಟು ಆ ಬಂಡೆಯನ್ನು ಒಡೆದು ತೆಗೆದ್ರು. ಹಲ್ಲೆಲೂಯಾ. ನೋಡಿದ್ರ ಈ ವಿಶ್ವಾಸ ಹೆಂಗಿದೆ? ಆ ಕಸ ಕೂಡ ದೇವರು ತೆಗೆಯಕ್ಕೆ ಶಕ್ತನೇ, ಆದ್ರೆ ನಿನ್ನ ವಿಶ್ವಾಸ ಹೇಗೆ ಇತ್ತು? ಅಲ್ಪ ವಿಶ್ವಾಸ. ಅದಕ್ಕೆ ಒಂದು ದಿನ ದೇವರು ಸಮುದ್ರದಲ್ಲಿ ಕಪ್ಪಲಲ್ಲಿ ಹೋಗ್ತಾ ಇರುವಾಗ ಶಿಷ್ಯರು ತಮ್ಮ ಜೊತೆಗೆ ಮಾತಾಡುವಾಗ ಯೇಸು ಟಯಾರ್ಡಾಗಿ ಹಾಗೆ ಮಲಗಿದ್ರು. ನೀರು ಬೋಟಲ್ಲಿ ಬರೋಕ್ಕೆ ಆರಂಭಿಸಿತು. ಅವಾಗ ಸ್ವಾಮಿ ನಿನಗೆ ಚಿಂತೆ ಇಲ್ವಾ? ನಾವೆಲ್ಲ ಮುಳುಗಿ ಸಾಯ್ತೀವಲ್ಲ ಅನ್ನುವಾಗ ಯೇಸು ಸ್ವಾಮಿ ಎದ್ದಿ, ಅಲ್ಪ ವಿಶ್ವಾಸಿಗಳೇ, ನಿಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ಆ ಸಮುದ್ರ ನೀರನ್ನು ಗಾಳಿಯನ್ನು ಶಾಂತವಾಗಿರು ಸೈಲೆಂಟ್ ಆಯಿತು. ಹಲ್ಲೆಲೂಯಾ. ಯಾಕೆ ಯೇಸು ಹೇಳಿದ್ರು ಅಲ್ಪ ವಿಶ್ವಾಸಿಗಳೇ ನಿಮಗೆ ನಂಬಿಕೆ ಇಲ್ಲ? ಯಾಕಂದ್ರೆ ಯೇಸು ಅವ್ರನ್ನೆಲ್ಲ ಸೇವೆಗೆ ಕಳಿಸಿದ್ರು. ಸೈತಾನನ್ನು ಓಡಿಸೋಕ್ಕೂ ರೋಗವನ್ನು ಗುಣಪಡಿಸುವುದಕ್ಕೂ ಅಧಿಕಾರ ಕೊಟ್ಟು ಕಳಿಸಿದ್ರು. ಎಲ್ಲ ರೋಗವನ್ನು ಗುಣ ಮಾಡಿದ್ರು, ಸೈತಾನಗಳನ್ನು ಓಡಿಸಿ ಅದ್ಭುತ ಮಾಡಿ ಬಂದು
ಯೇಸು ಸ್ವಾಮಿ ಹತ್ರ ಹೇಳಿದ್ರು, ನಿನ್ನ ನಾಮದಲ್ಲಿ ದೇವ ಹೊಡ್ತು, ನಿನ್ನ ನಾಮದಲ್ಲಿ ವ್ಯಾಧಿಗಳು ಗುಣವಾಯಿತು, ನಿನ್ನ ನಾಮದಲ್ಲಿ ಅದ್ಭುತಗಳು ನಡೀತು ಅಂತ ಹೇಳಿದ ಅದೇ ಬಾಯಿ, ಅದೇ ಕೈ ಇವಾಗ ಇಲ್ಲಿ ನಾವು ಸಾಯ್ತಾ ಇದ್ದೇವೆ ಅಂತ ಸ್ಟಾರ್ಟ್ ಮಾಡಿ. ಅದಕ್ಕೆ ಯೇಸು ಹೇಳಿದ್ರು, ನೀನು ವಿಶ್ವಾಸದಿಂದ ಆ ಅಲೆಗಳನ್ನು ನೋಡಿದ ತಕ್ಷಣ ನೀನು ನಂಬಿಕೆಯಿಂದ ಯೇಸು ನಾಮದಲ್ಲಿ ಸ್ಟಾಪ್ ಅಂದಿದ್ರೆ ಸ್ಟಾಪ್ ಆಗೋಯ್ತಾ ಇತ್ತು. ಅದು ನೀವು ಮೊದಲು ಮಾಡಿದ ಅದ್ಭುತ ಇವಾಗ ಯಾಕೆ ಮಾಡಕ್ ಆಗಿಲ್ವಾ? ಮಾಡ್ಬೋದಾಗಿತ್ತು. ನೀವು ಭಯಪಟ್ಟು ನಂಬಿಕೆಯನ್ನು ಕಳ್ಕೊಂಡಿದ್ದಕ್ಕೆ ದೇವರು ಹೇಳಿದ್ರು, ಅಲ್ಪ ವಿಶ್ವಾಸಿಗಳೇ. ಆಮೇಲೆ ಹೌದು, ಸಂಚಯ ಡೌಟ್ ಪಡುವ ಅಲ್ಪ ವಿಶ್ವಾಸಿನೇ. ಪೂರ್ತಿ ಸಾಸಿವೆ ಕಾಳಷ್ಟು ನೀನ್ ನಂಬಿಕೆ ಇಟ್ಟು ಆತನ ವಾಕ್ಯ ನಿನ್ನಲ್ಲಿಟ್ಕೊಂಡು ನೀನು ಪ್ರಾರ್ಥನೆ ಮಾಡುವಾಗ ಆತನ ವಾಕ್ಯ ನಿಮ್ಮಲ್ಲಿ, ನೀವು ನನ್ನಲ್ಲಿ, ನನ್ನ ವಾಕ್ಯ ನಿನ್ನಲ್ಲಿದ್ರೆ ಏನಾಗುತ್ತಂತೆ? ಏನು ಬೇಡಿದ್ರೂ ನಿಮಗೆ ಆತನು ಸಂಧಿಸುವ ದೇವರಾಗಿರ್ತಾರೆ. ಆಮೇನಂತ ಹೇಳೋಣ. ಹಲ್ಲೆಲೂಯ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ, ಅಲ್ಲಿ ಒಂದು ಮಾತನ್ನು ಓದೋಣ. 8:22. ಜ್ಞಾನೋಕ್ತಿಗಳು 8:22ರಲ್ಲಿ ಒಂದು 8:20. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಯೇಸು ಹೇಳ್ತಾ ಇರೋದು, ಈ ಸೃಷ್ಟಿ ಜಗತ್ತನ್ನು ಉತ್ಪತ್ತಿ ಮಾಡುವುದಕ್ಕೆ ಮುಂಚೆ ನನ್ನನ್ನು, ಕುಮಾರನಾದ ಯೇಸುವನ್ನು ಫಸ್ಟ್ ಆತನು ರೆಡಿ ಮಾಡ್ಕೊಂಡು ಆತನ ಪುರಾತನ ಕಾಲದಲ್ಲಿ ನಾನೇ ಫಸ್ಟ್ ಆಗಿದ್ದೇನೆ. ಹಲ್ಲೆಲೂಯ. ಸಾಕ್ಬಿಡಿ, ಅಲ್ಲಿ ಬಿಟ್ಬಿಡಿ. ಹಲ್ಲೆಲೂಯ. ಇನ್ನ ಅನೇಕ ವಚನಗಳಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವಾಗ ತಂದೆನ ನೋಡಿದ್ರಿ, ಮಗನ ನೋಡಿದ್ರಿ, ಇವಾಗ ಪವಿತ್ರ ಆತ್ಮನ ಬಗ್ಗೆ ನಾವು ಮಾತಾಡೋಕ್ಕೆ ಅದು ಹೋಗೋಣ. ಟೈಮ್ ಇಲ್ಲ ಪವಿತ್ರ ಆತ್ಮನ ಬಗ್ಗೆ ನೋಡಕ್ಕೆ. ಇರ್ಲಿ. 1 ಪೇತ್ರ 1ನೇ ಅಧ್ಯಾಯ 20ನೇ ವಚನ ಓದಿ. 1 ಪೇತ್ರ 1ನೇ ಅಧ್ಯಾಯ. ಆತನು ಜಗತ್ ಉತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆಮೇಲೆ ನಾವು ಹುಟ್ಟುವುದಕ್ಕೆ ಮುಂಚೆ, ಈ ಜಗತ್ತು ಮುಂಚೆನೆ ದೇವರ ಸಂಕಲ್ಪದ ಮೇರೆಗೆ ಆತನೇನಾಗಿದ್ರು, ಜಗತ್ ಉತ್ಪತ್ತಿಗೆ ಮುಂಚೆನೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ, ಈ ಅಂತ್ಯಕಾಲದಲ್ಲಿ ನಮಗಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ರು. ಆಮೇಲೆ ಓದಿ. ಆತನನ್ನು ಸತ್ತವರುಗಳಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟು ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿರಬೇಕು. ಆಮೇಲೆ ಅಂತ ಹೇಳೋಣ. ನಮ್ಮ ನಂಬಿಕೆ ಯಾರಲ್ಲಿ ಇರಬೇಕು? ಆ ದೇವರು ಯಾರು? ತಂದೆ, ಮಗ, ಪರಿಶುದ್ಧ ಆತ್ಮ ದೇವರು. ಮೂವರ ಅವರು ಒಬ್ಬರೇ. ಹಲ್ಲೆಲೂಯ. ನಂಬಿ ವಿಶ್ವಾಸಿಸಿ ಆತನೊಬ್ಬನೇ, ಆತರ ಕ್ರಿಯೆಗಳು ತಂದೆ, ಮಗ, ಪರಿಶುದ್ಧ ಆತ್ಮನಾಗಿರುತ್ತಾರೆ. ಆ ಯೇಸುವನ್ನು ಸತ್ತವರುಗಳಿಂದ ಎಬ್ಬಿಸಿದ ಅದೇ ಆತ್ಮನು ನಿನ್ನಲ್ಲಿ ನನ್ನಲ್ಲಿ ಇರುವುದರಿಂದ ನಮ್ಮನ್ನು ದೇವರು ಎಬ್ಬರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಹಲ್ಲೆಲೂಯ. ಎಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತ್ಕೊಳ್ಳೋಣ. ದೇವರು ನಿಮ್ಮನ್ನ